ಗುಡ್ ಆಫ್ಟರ್ನೂನ್. ಯಾವ್ದಾರು ಹೋಮ್ವರ್ಕ್ ಕೊಟ್ಟಿನೇನ್ರಿ? ಇಲ್ಲಲ್ಲ. ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ್ರಿ. ಈಗ ನಾವು ಅನುಪಾತ ಸಮಾನುಪಾತ ಮಾಡಿದಿವಿ, ಆಮೇಲೆ ವಯಸ್ಸು ಸಮಸ್ಯೆಗಳನ್ನ ಮಾಡಿದಿವಿ. ನೆಕ್ಸ್ಟ್ ಟಾಪಿಕ್ ಸರಾಸರಿ, ಎವರೇಜ್. ಓಕೆ, ಇದ್ರಾಗೂ ಕೂಡ ಏನದಲ್ರಿ, ಅನುಪಾತ ಬೇಸ್ ಮೇಲೆ ಕ್ವಶನ್ಸ್ಗಳು ಬರ್ತಾವ ಅಥವಾ ಸರಾಸರಿ ವಯಸ್ಸಿನ ಮೇಲೆ ಕ್ವಶನ್ಸ್ಗಳು ಬರ್ತಾವ. ಹೆಡ್ಡಿಂಗ್ ಹಾಕ್ರಿ ಸರಾಸರಿ, ಎವರೇಜ್. ಒಂದಕ್ಕೊಂದು ಲಿಂಕ್ ಅದಾವ್ರಿ ಯೂನಿಟ್. ಸರಾಸರಿ ಎವರೇಜ್. ಎವರೇಜ್ ಅಂತಂದ್ರೆ ಏನ್ರಿ? ಎವರೇಜ್ ಅಂದ್ರೆ ಸರಾಸರಿ, ಸರಾಸರಿ ಅಂದ್ರೆ ಎವರೇಜ್ ಎರಡೇ. ಸರಾಸರಿ ಅಂತಂದ್ರ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು, ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಓಕೆ, ನೋಡಿ ಬರ್ಕೋರಿ ಇದನ್ನ. ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಮೊತ್ತ ಎದರದ ಅಲ್ಲಿ ಏನು ಅಬ್ಸರ್ವೇಷನ್ ಕೊಟ್ಟಿರ್ತಾವ ನೋಡ್ರಿ, ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ನೆಕ್ಸ್ಟ್ ಎವರೇಜ್ ಇಂಗ್ಲಿಷ್ ದಾಗೂ ಬರೀತೇನ್ರಿ. ಎವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಡಿವೈಡೆಡ್ ಬೈ ನಂಬರ್. ಈಗ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಆದಾಗ ಮೊತ್ತ ಇಸ್ ಈಕ್ವಲ್ ಟು ಏನಾಗ್ತದೆ? ಸೇಮ್ ಫಾರ್ಮುಲಾ, ಎವರೇಜ್ ಇಂಟು ನಂಬರ್ ರೀ. ಮೊತ್ತ ಇಸ್ ಈಕ್ವಲ್ ಟು ಸರಾಸರಿ ಇಂಟು ಸಂಖ್ಯೆ. ಈ ಸಂಖ್ಯೆ ಈಚೆ ಕಡೆ ಬಂದು ಮಲ್ಟಿಪ್ಲಿಕೇಶನ್ ಆಗ್ತದ, ಅಥವಾ ಸಂಖ್ಯೆ ಇಂಟು ಸರಾಸರಿ. ಕ್ವಶನ್ ದಾಗ ಫಸ್ಟ್ ಸಂಖ್ಯೆ ಕೊಟ್ಟಿರುವುದರಿಂದ ಸಂಖ್ಯೆ ಬರೀತೀವಿ. ಸಂಖ್ಯೆ ಇಂಟು ಸರಾಸರಿ, ಸಂಖ್ಯೆ ಇಂಟು ಸರಾಸರಿ. ಓಕೆ, ಮೊತ್ತ ಇಸ್ ಈಕ್ವಲ್ ಟು ಸಂಖ್ಯೆ ಇಂಟು ಸರಾಸರಿ. ಸಮ್ ಇಸ್ ಈಕ್ವಲ್ ಟು ನಂಬರ್ ಇಂಟು ಎವರೇಜ್. ನಂಬರ್ ಇಂಟು ಎವರೇಜ್. ಈಗ ಈ ಟಾಪಿಕ್ ದಾಗ ನಾವು ಇದ್ರಾಗೂ ಕೂಡ ಕೆಲವೊಂದಿಷ್ಟು ಸರಾಸರಿ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ವಯಸ್ಸು ಸಮಸ್ಯೆಗಳು ಬರ್ತವೆ, ಏಜ್ ಪ್ರಾಬ್ಲಮ್ಸ್ ಬರ್ತಾವೆ. ನೆಕ್ಸ್ಟ್ ಕ್ರಮಾನುಗತ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿತೀವಿ. ಕ್ರಮಾನುಗತ ಸಂಖ್ಯೆಗಳ ಸರಾಸರಿ, ಎವರೇಜ್ ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ನೆಕ್ಸ್ಟ್ ಎನ್ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್. ಎನ್ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿಯನ್ನ ಕಂಡುಹಿಡಿತೇವೆ. ಎನ್ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಎನ್ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಬಂದು ಸೇರಿಕೊಂಡಾಗ, ಎಕ್ಸ್ಟ್ರಾ ಯಾರೇ ವ್ಯಕ್ತಿ ಬಂದಿದ್ರಂದ್ರ, ಒಬ್ಬ ವ್ಯಕ್ತಿಯು ಅಂದ್ರೆ ಇವು ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ರಾಗ ಬಂದಾಗ ಅವನ ವಯಸ್ಸನ್ನು ಕೂಡ ಕಂಡುಹಿಡಿತೀವಿ. ಅವನ ವಯಸ್ಸು. ನೆಕ್ಸ್ಟ್ ಮೊತ್ತ ಇಸ್ ಈಕ್ವಲ್ ಟು ಸಂಖ್ಯೆ ಇಂಟು ಸರಾಸರಿ. ಇದ್ರ ಮೇಲೆ ಕ್ವಶನ್ಸ್ಗಳು ಕೂಡ ಮಾಡ್ತೀವಿ. ಸಂಖ್ಯೆ ಮತ್ತು ಸರಾಸರಿಯನ್ನು ಸಪರೇಟ್ ಆಗಿ ಕೊಟ್ಟಿರ್ತಾನ, ನಾವು ಮೊತ್ತವನ್ನ ಕಂಡುಹಿಡ್ಕೊಂಡು ಎಲ್ಲಾ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿತೇವೆ.
ನೆಕ್ಸ್ಟ್ ಇನ್ನೊಂದದ ಒಬ್ಬ ವ್ಯಕ್ತಿ ಹೊಸ ವ್ಯಕ್ತಿ ಬಂದಾಗ ಹೊಸ ವ್ಯಕ್ತಿಯ ಇಷ್ಟೇ ಬರೀರಿ, ಹೊಸ ವ್ಯಕ್ತಿಯ ತೂಕವನ್ನು ಕೂಡ ಕಂಡುಹಿಡಿಯಬಹುದು. ಹೊಸ ವ್ಯಕ್ತಿಯ ತೂಕ. ಓಕೆ, ನೆಕ್ಸ್ಟ್ ಇತರೆ ಏನೇನ್ ಬರ್ತಾವ ಎಲ್ಲವೂ ಕೂಡ ನೋಡುದು. ಬೇರೆ ಬೇರೆ ಕ್ವಶನ್ಸ್ಗಳು ಯಾವ ರೀತಿ ಇರ್ತಾವ ಎಲ್ಲವೂ ಕೂಡ ನೋಡು ಎಟ್ಸಿಟ್ರಾ ನೋಡು. ಅಂದ್ರ ಈ ಟಾಪಿಕ್ ದಾಗ ನಾವು ಏನೇನ್ ಹೈಲೈಟ್ ಆಗಿ ಕಲಿತೇವ ಅಂತ. ಸರಾಸರಿ ಈಜ್ಕೊಳ್ತು ಏನ್ರಿ? ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಅಂದ್ರೆ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಎವರೇಜ್ ಈಜ್ಕೊಳ್ತು ಸಮ್ ಡಿವೈಡೆಡ್ ಬೈ ನಂಬರ್. ಕರೆಕ್ಟ್ ರೀ? ಜಸ್ಟ್ ನಾ ಶಾರ್ಟ್ ಕಟ್ ದಾಗ ಬರದೆ ಆತಂದ್ರ ಮುಂದೆ ಗೊತ್ತಾಗಬೇಕು ಒಂದೊಂದು ಅಕ್ಷರ ಬರೋದು. ಅದೇ ನಮಗ ಸರಾಸರಿನೂ ಅಷ್ಟೇ ಯೂಸ್ ಆಗ್ತದ, ಅದೇ ರೀತಿಯಾಗಿ ಮೊತ್ತ ಕೂಡ ಅಷ್ಟೇ ಯೂಸ್ ಆಗ್ತದೆ. ಮೊತ್ತ ಈಜ್ಕೊಳ್ಟುನು ಗೊತ್ತಿರಬೇಕು, ಸಂಖ್ಯೆ ಇಂಟು ಸರಾಸರಿ ಅಂದ್ರೂ ಸೇಮ್ ರೀ, ಸರಾಸರಿ ಇಂಟು ಸಂಖ್ಯೆ ಅಂತಂದ್ರು ಸೇಮ್. ಅರ್ಥ ಆಯ್ತು ಇದು? ಸಂಖ್ಯೆ ಇಂಟು ಸರಾಸರಿ, ಸರಾಸರಿ ಇಂಟು ಸಂಖ್ಯೆ ಎರಡು ಕೂಡ ಸೇಮ್ ಆಗಿರ್ತದೆ. ಸಮ್ ಈಜ್ಕೊಳ್ಟು ನಂಬರ್ ಇಂಟು ಎವರೇಜ್. ಈ ಟಾಪಿಕ್ ದಾಗ ಆಲ್ರೆಡಿ ನಾವು ವಯಸ್ಸು ಟಾಪಿಕ್ ಮುಗಿಸೇವ್ರಿ. ಬಟ್ ಇದ್ರಾಗ ಎವರೇಜ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕ್ವಶನ್ಸ್ ಗಳನ್ನು ಕೇಳ್ತಾನ ಅದನ್ನು ಕೂಡ ನೋಡು ನೀವು. ಕ್ರಮಾನುಗತ ಸಂಖ್ಯೆಗಳು ಅಂತಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಹೆಂಗಾಗಿರುತ್ತಂದ್ರೆ ವ್ಯತ್ಯಾಸ ಎಲ್ಲಾ ಕಡೆ ಸೇಮ್ ಇರ್ತದೆ. 1 2 3 4 5 6 7 8 9 10 ಇವೆಲ್ಲ ಏನು ಅಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಥವಾ ಅನುಕ್ರಮ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಎನ್ ಅಂತಂದ್ರೆ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಹೆಂಗ್ರಿ? 1 2 3 4 5 ಇವುಗಳ ಸರಾಸರಿ ಎಷ್ಟು? 10 20 30 40 ಈ ತರ ಏನೇ ಸಂಖ್ಯೆಗಳು ಕೊಟ್ಟರು ಕೂಡ ನಾವುಗಳ ಸರಾಸರಿಯನ್ನು ಕಂಡುಹಿಡ್ಕೋತೀವಿ. ಓಕೆ, ಈಗ ಆಲ್ರೆಡಿ ಸರಾಸರಿ ಅದು ಕೊಟ್ಟಿರ್ತಾನ ಒಂದು 10 ಜನದ್ದು, ಒಬ್ಬ ಎಕ್ಸ್ಟ್ರಾ ಬಂದಿದ್ದ ಅಂದ್ರೆ ಸರಾಸರಿ ಹೆಚ್ಚಾಗ್ತದ ಕಮ್ಮಿ ಆಗ್ತದ? ಆ ಏನ್ ಹೊಸದಾಗಿ ಬಂದಿರತ್ತಲ್ಲ ಆ ವ್ಯಕ್ತಿಯ ವಯಸ್ಸನ್ನ ಕಂಡುಹಿಡಿತೀವಿ. ಕರೆಕ್ಟ್ ರೀ? ಚೇಂಜ್ ಆದಾಗ. ನೆಕ್ಸ್ಟ್ 4 ಸಂಖ್ಯೆಗಳ ಸರಾಸರಿ 10 ಅದ, ಇನ್ನೊಂದು 4 ಸಂಖ್ಯೆಗಳ ಸರಾಸರಿ 8 ಅದ, ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂದಾಗ್ಲೂ ಕೂಡ ನಾವು ಈ ಫಾರ್ಮುಲಾ ಹಚ್ಚಿ ಮೊದಲ ಮೊತ್ತವನ್ನ ಕಂಡುಹಿಡ್ಕೊಂಡು ಆಮೇಲೆ ಸರಾಸರಿ ಈಜ್ಕೊಳ್ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಮಾಡ್ಕೊತೇವೆ. ಅದೇ ರೀತಿಯಾಗಿ ಹೊಸ ವ್ಯಕ್ತಿ ಬಂದಾಗ ತೂಕದಲ್ಲಿ ಬದಲಾವಣೆ ಆಗ್ತದೆ ಇಲ್ರಿ? ಓಕೆ, ಹೊಸ ವ್ಯಕ್ತಿ ಒಬ್ಬ ವ್ಯಕ್ತಿ ಜಾಗದಾಗ ಇನ್ನೊಬ್ಬ ಬಂದ ಅಂತಂದ್ರ ಅವನ ತೂಕ ಹೆಚ್ಚು ಆಗ್ಬಹುದು ಕಡಿಮೆನೂ ಆಗ್ಬಹುದು. ಯಾಕಂತಂದ್ರ ಮೊದಲಿದ್ದಕ್ಕಿಂತ ಏನ್ ಹೆಚ್ಚಿದ್ದ ಅಂತಂದ್ರ ತೂಕದಲ್ಲಿ ಬದಲಾವಣೆ ಆಗ್ತದೆ, ಹೆಚ್ಚು ಆಗ್ಬಹುದು ಕಡಿಮೆನೂ ಆಗ್ಬಹುದು. ಈ ರೀತಿ ಕ್ವಶನ್ಸ್ ಗಳು ನೋಡೋಣ್ರೆ. ಆಮೇಲೆ ಪ್ರಿವಿಯಸ್ ಯಾವ ಕ್ವಶನ್ ಪೇಪರ್ದು ಕ್ವಶನ್ಸ್ ಗಳು ಕೂಡ ನೋಡೋಣ. ಓಕೆ, ಈಗ ಫಸ್ಟ್ ಹೆಡ್ಡಿಂಗ್ ಹಾಕಿದ್ರಾಗ ಅದ್ರಾಗ ಈ ಟಾಪಿಕ್ ದಾಗ ಫಸ್ಟ್ ನಾವು ಏಜ್ ಮಾಡೇವಿ, ವಯಸ್ಸು ಸಮಸ್ಯೆಗಳಿಂದ ಪ್ರಾರಂಭ ಮಾಡೋದು. ವಯಸ್ಸು ಇದು ವಯಸ್ಸು ಟಾಪಿಕ್ ಅಲ್ಲ, ಏಜ್ ಮಿಕ್ಸ್ಡ್ ಇರ್ತದ, ಸರಾಸರಿ ಮಿಕ್ಸ್ಡ್ ಇರ್ತದ. ಹಾಗಾಗಿ ಓಕೆ, ಕ್ವಶನ್ ಬರ್ಕೋರಿ. ಒಂದು ಸಿಂಪಲ್ ಆದ್ರೆ ಜಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಾಯ್ತು ಮುಗೀತು. ಬರ್ಕೋರಿ ಕ್ವಶನ್. ಎ ಮತ್ತು ಬಿ ಯ ಸರಾಸರಿ ವಯಸ್ಸು ಎ ಮತ್ತು ಬಿ ಯ ಸರಾಸರಿ ವಯಸ್ಸು, ಪೂರ್ತಿ ಕ್ವಶನ್ ಬರ್ಕೋರಿ. ಸರಾಸರಿ ವಯಸ್ಸು 35 ವರ್ಷಗಳು. 35 ವರ್ಷಗಳು, 35 ಇಯರ್ಸ್. ಅವರ ವಯಸ್ಸಿನ ಅನುಪಾತ 3:4, 3:4, 3:4. ಹಾಗಾದ್ರೆ ಬಿ ಯ ವಯಸ್ಸು ಎಷ್ಟು? ಹೌದ್ರಿ? ನೋಡೋಣ. ಹಾಗಾದ್ರೆ ಬಿ ಯ ವಯಸ್ಸು ಎಷ್ಟು? ಕೊಟ್ಟನೇನ್ ನೋಡ್ರಿ ಕರೆಕ್ಟ್ ಆಗಿ. ಎ ಮತ್ತು ಬಿ ಯ ಸರಾಸರಿ ವಯಸ್ಸು 35 ವರ್ಷ. ಅವರ ವಯಸ್ಸಿನ ಅನುಪಾತ 3:4. ಹಾಗಾದ್ರೆ ಬಿ ಯ ವಯಸ್ಸು ಎಷ್ಟು? ಎಷ್ಟ್ರಿ? 20 ಆತರಿ. ಎಷ್ಟಾತರಿ? 20 ರೀ, 40 ಅಂತ್ರಿ.
ಓಕೆ 40 ರೈಟ್ ಆನ್ಸರ್ ಆಗ್ತದೆ 40 ಕರೆಕ್ಟ್ ರೀ. ಇಲ್ಲಿ ನೋಡ್ರಿ ಏನ್ ವ್ಯತ್ಯಾಸ, ನಾವು ಇದನ್ನ ಈ ತರ ಏನಾರ ಇದ್ರೆ ಆನ್ಸರ್ 20 ಬರ್ತಿತ್ತಂದ್ರೆ ಇದನ್ನ ನಾವು ಹಿಂದಿನ ಟಾಪಿಕ್ ಏನ್ ಮುಗಿಸೋ ನೋಡ್ರಿ ಆ ಕಾನ್ಸೆಪ್ಟ್ ದಾಗೆ ಮುಗಿಸ್ಬಿಡ್ತಿದ್ದೇವೆ. ಇಲ್ಲಿ ಏನ್ ಮಾಡ್ಯಾನಂತಂದ್ರ ವಯಸ್ಸಿನ ಸರಾಸರಿ ಕೊಟ್ಟನ್ ಮೊತ್ತ ಅಲ್ಲ. ನಾವೇನ್ ಮಾಡಿದ್ವಿ ಈಗ ರಾಂಗ್ ಏನ್ ಮಾಡಿದೇವ್ ಅಂತಂದ್ರ 3, 4, 7 7 ಅನುಪಾತ ಬರೋಬ್ಬರಿ 35, 1 ಅನುಪಾತ ಬರೋಬ್ಬರಿ 5 ಕರೆಕ್ಟ್ ರೀ. 7 ಆಯ್ತು, 7 5ಲೇ 35, 5 ಆಯ್ತು, ಬೀದ್ ಕೇಳ 5 4ಲೇ 20 ಅಲ್ರಿ. ಎದಕ್ಕಲ್ಲ ಅಂತಂದ್ರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿರ್ಲಿ ಸರಾಸರಿ ಕೊಟ್ಟಾನ, ಮೊತ್ತ ಕೊಟ್ಟಿದ್ರೆ 20 ಆಗ್ತಿತ್ತು. ಅವರಿಬ್ಬರ ಎ ಮತ್ತು ಬಿ ಯ ವಯಸ್ಸಿನ ಮೊತ್ತ 35 ವರ್ಷ ಅಂದ್ರೆ 20 ವರ್ಷ ರೈಟ್ ಆಗ್ತಿತ್ತು. ಸರಾಸರಿ ಕೊಟ್ಟಾನ ಇಲ್ಲಿ, ಸರಾಸರಿ ಕೊಟ್ಟಾನಂದ್ರೆ ನಾವೇನ್ ಮಾಡ್ಕೋಬೇಕ್ರಿ ಮೊತ್ತವನ್ನ ಮಾಡ್ಕೋಬೇಕು. ಓಕೆ ಇಲ್ಲ ಅಂದ್ರೆ ಇದ್ರ ಸರಾಸರಿ ಮಾಡ್ಕೊಂಡು ಕೂಡ್ಬೇಕಾಗ್ತದ. ಅನುಪಾತದ ಸರಾಸರಿ ಮಾಡಿದ್ರೆ ಏನಾಗ್ತದೆ ಜಸ್ಟ್ ಪಾಯಿಂಟ್ ದಾಗ ಅದು ಬರ್ತಿರ್ತದ, ಬೇಡ ನಾವು ಇದನ್ನೇ ಮೊತ್ತ ಮಾಡ್ಕೊಳ್ಳೋದು. ಈಗ ನಮಗ್ ಗೊತ್ತದ ಆಲ್ರೆಡಿ ಮೊತ್ತ ಈಜ್ಕೊಳ್ತು ಏನ್ರಿ ಸಂಖ್ಯೆ ಇಂಟು ಸರಾಸರಿ ಅನ್ನೋದು. ಎದಕ್ ಸಂಖ್ಯೆ ಅಂತೀನಿ, ಫಸ್ಟ್ ಕ್ವಶನ್ ದಾಗ ಸಂಖ್ಯೆ ಅದು ಇರ್ತದ. ಎ ಮತ್ತು ಬಿ 3 ಜನ 4 ಜನ 5 ಜನ ಈ ರೀತಿ. ಇಲ್ಲಿ ಎಷ್ಟ್ ಜನ ಅದಾರ್ರಿ ಸಂಖ್ಯೆ ಅಂತಂದ್ರ 2 ಜನ. ಅವ್ರ ಸರಾಸರಿ ಎಷ್ಟದ್ರಿ 35, ಮೊತ್ತ ಎಷ್ಟಾಯ್ತ್ರಿ 70 ವರ್ಷ ಮೊತ್ತ ಆಯ್ತು 70 ಇಯರ್ಸ್. ಇಷ್ಟೇ ಡಿಫರೆನ್ಸ್. ಇದು ಕ್ಲಿಯರ್ ಆಯ್ತ್ರಿ ವಯಸ್ಸು ಅರ್ಥ ಆಯ್ತ್ರಿ. ಇಷ್ಟೇ ಡಿಫರೆನ್ಸ್ ಇದಾಗ 70 ವರ್ಷ ಮೊತ್ತ ಆಯ್ತು. ಈಗ ಟೋಟಲ್ ಮೊತ್ತ ಎಷ್ಟ್ರಿ 7. ಈಗ ಮುಂದಿನ ಕ್ವಶನ್ ಎಲ್ಲ ಸೇಮ್. 7 ರೇಷಿಯೋ ಇಸ್ ಈಕ್ವಲ್ ಟು 70, 1 ರೇಷಿಯೋ ಇಸ್ ಈಕ್ವಲ್ ಟು 7 ರೀ 10, 7 ಒಂದಲೇ 7 10. ಕೆಳೇನ ಯಾರದ್ರಿ ಬಿ ಯ ವಯಸ್ಸು ಎಷ್ಟು 10 × 4 40 ವರ್ಷ ಬಿ ಯ ವಯಸ್ಸು ಕರೆಕ್ಟ್ ರೀ 40 ಇಯರ್ಸ್. ಈಗ ಏದ್ ಕೇಳತಿ ಕೊರಿ 10 × 3 30 ವರ್ಷ ಅಷ್ಟೇ ಕರೆಕ್ಟ್ ರೀ. ಈಗ ನಾವು ಸರಾಸರಿ ಈಜ್ಕೊಳ್ತು ಏನ್ ಗೊತ್ತಾರ ನಮಗ, ಸರಾಸರಿ ಈಜ್ಕೊಳ್ತು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳನ್ನ. ಈಗ ನಾವು ವೆರಿಫೈನು ಮಾಡೋಣ್ರಿ ಕ್ವಶನ್ಸ್. ಈಗ ಎ ವಯಸ್ಸು ಎಷ್ಟಾಗ್ತದ ಹೇಳ್ರಿ, ಎ ವಯಸ್ಸು ಆಗ್ತದ 30 ವರ್ಷ ಆಗ್ತದ್ರಿ. 30 ವರ್ಷ ನೋಡ್ರಿ ನಾ ಬರಿತೀನಿ ಇಲ್ಲಿ, ಎ ವಯಸ್ಸು 30 ಅದ, ಬಿ ವಯಸ್ಸು ಎಷ್ಟದ್ರಿ 40 ಕರೆಕ್ಟ್ ರೀ. ಈಗ ಸರಾಸರಿ ಈಜ್ಕೊಳ್ತು ಏನ್ರಿ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಮೊತ್ತ ಮಾಡೋಣ್ರಿ, ಎಷ್ಟು ಸಂಖ್ಯೆ ಅದಾವ ಇಲ್ಲಿ 2 ಸಂಖ್ಯೆ. ಟೋಟಲ್ ಎಷ್ಟಾಯ್ತ್ರಿ 70 ಡಿವೈಡೆಡ್ ಬೈ 2 ಆನ್ಸರ್ ಎಷ್ಟು ಬರ್ತಾರೆ ಇದು 35. ಈಗ ಅವ ಹೇಳಿರೋ ಪ್ರಕಾರ ನಮ್ದು ಆನ್ಸರ್ 35 ಬಂದದ್ರಿ. ಅವ್ ಹೇಳಿರೋ ಪ್ರಕಾರ ಅಂದ್ರೆ ಏನ್ ಬಂದದ ಸರಾಸರಿ ಬಂದದ 35, ನಮ್ದು ಕೂಡ 35. ಯಾವಾಗ ಒಬ್ಬೊಂದು 30 ಆದಾಗ ಒಬ್ಬೊಂದು 40 ವರ್ಷ ಆದಾಗ. ಅದೇ ನಾವ್ ಏನಾರ ಒಂದು 20 ತಗೊಂಡು ಈ ಒಂದು 15 ತಗೊಂಡ್ರ ಮೊತ್ತ ಸರಾಸರಿ 35 ಬರ್ತೇನ್ರಿ, ಬರುದಿಲ್ಲ ಅವಾಗ. ಹಾಗಾಗಿ ರಾಂಗ್ ಅದತ್ತಂದ್ರ ಎದಕ್ ರಾಂಗ್ ಆಗಿರ್ತದಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನದತ್ತಂದ್ರೆ ಎವರೇಜ್ ಕೊಟ್ಟನ್ರಿ, ಸರಾಸರಿ ಕೊಟ್ಟನ, ಮೊತ್ತ ವ್ಯತ್ಯಾಸ ಗುಣಲಬ್ಧ ಏನು ಕೊಟ್ಟಿಲ್ಲ. ಅರ್ಥ ಆಯ್ತು ಇದು. ನೆಕ್ಸ್ಟ್ ಕ್ವಶನ್. ಏನಾರ ಡೌಟ್ ಇದ್ರೆ ಕೇಳ್ರಿ, ಯಾಕಂದ್ರೆ ಒಂದ್ ಕ್ವಶನ್ ಸ್ವಲ್ಪ ಟೈಮ್ ಕೊಡ್ತೀನಿ, ಅದು ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂತ ಹೇಳಿ. ಇನ್ನೊಮ್ಮೆ ಕೇಳ್ತೀರಿ, ಡೌಟ್ ಇತ್ತಂದ್ರೆ ಕೇಳ್ರಿ. ಹೇಳ್ರಿ 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 ಇನ್ನೊಂದ್ಸಲ ಪೂರ್ತಿ ಕ್ವಶನ್ ರೀ. ನೋಡ್ರಿ ಎ ಮತ್ತು ಬಿ ಯ ಸರಾಸರಿ ವಯಸ್ಸು 35 ವರ್ಷ ಕೊಟ್ಟಾನ. ಸರಾಸರಿ ಕೊಟ್ಟಾನಂತಂದ್ರ ನಾವೇನ್ ತಗೋಬೇಕ್ರಿ ಮೊತ್ತವನ್ನ ತಗೋಬೇಕು. ಮೊತ್ತ ಈಜ್ಕೊಳ್ತು ಏನ್ರಿ ಸಂಖ್ಯೆ ಇಂಟು ಸರಾಸರಿ. ಸಂಖ್ಯೆ ಅಂತಂದ್ರೆ ಎಷ್ಟು ಜನ ಅದಾರ ಇಲ್ಲಿ 2, 2 × 35 ಮೊತ್ತ ಆಯ್ತು 70. ಇದಕ್ಕೆ ಈಕ್ವಲ್ ಮಾಡ್ಬೇಕ್ರಿ ನಾವು. 3 4 7, 70ಕ್ಕ 7ರಲ್ಲೇ ಭಾಗ ಮಾಡ್ರೆ ಎಷ್ಟು ಬರ್ತಾರೆ 10. ಒಂದು ಭಾಗ ಒಂದು ಯೂನಿಟ್ ಹತ್ತಾರೆ ಎಷ್ಟು 10. ಏದ್ ಕೇಳಿದ್ರೆ 10 3ಲೇ 30 ವರ್ಷ, ಬೀದ್ ಕೇಳಿದ್ರೆ 10 4ಲೇ 40 ವರ್ಷ. ಅರ್ಥ ಆಯ್ತ್ರಿ. ಈಗ ನಾ ಜಸ್ಟ್ ಕೇಳ್ತೀನಿ, ಇಬ್ರು ಅದಾರ್ರಿ, ಅವ್ರ ಸರಾಸರಿ ವಯಸ್ಸು 25 ವರ್ಷದ ಮೊತ್ತ ಎಷ್ಟಾಗ್ತದ 50 ವರ್ಷ ಆಗ್ತದೆ. ಯಾಕಂದ್ರೆ 2 × 25. 3 ಜನ ಅದಾರ್ರಿ, ಅವ್ರ ಸರಾಸರಿ ವಯಸ್ಸು 30 ವರ್ಷದ ಮೊತ್ತ ಎಷ್ಟಾಗ್ತರಿ 90 ವರ್ಷ ಆಗ್ತರಿ ಕರೆಕ್ಟ್ ರೀ. 3 × 30 90 ವರ್ಷ. 4 ಜನ ಅದಾರ್ರಿ, ಅವ್ರ ಸರಾಸರಿ ವಯಸ್ಸು 25 ವರ್ಷದ ಮೊತ್ತ ಎಷ್ಟಾಗ್ತರಿ 100 ಆಗ್ತದೆ ಕರೆಕ್ಟ್ ರೀ. 3 ಜನ ಅದಾರ್ರಿ, ಅವ್ರ ಸರಾಸರಿ ವಯಸ್ಸು 40 ವರ್ಷದ್ರಿ, ಮೊತ್ತ ಎಷ್ಟಾಗ್ತರಿ 120 ಕರೆಕ್ಟ್ ರೀ. ಎದಕ್ಕ ನಾವ್ ಏನ್ ಮಾಡತ್ತೇವ್ ಪ್ರತಿ ಸಲ ಎಷ್ಟ್ ಜನ ಅದಾರ ಅವ್ರ ಸರಾಸರಿಯನ್ನು ಗುಣಾಕಾರ ಮಾಡ್ಕೊಂಡಾಗ ಮೊತ್ತವನ್ನ ಹೇಳತ್ತೀವಿ. ಅರ್ಥ ಆಯ್ತ್ರಿ, ಕ್ಲಿಯರ್ ಆಯ್ತಿದು. ನೆಕ್ಸ್ಟ್ ಕ್ವಶನ್. ಈಗ ಯಾರು ತಪ್ಪು ಮಾಡಬಾರ್ದ್ರಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಎ ಮತ್ತು ಬಿ ಯ ಸರಾಸರಿ ವಯಸ್ಸು 30 ವರ್ಷಗಳು. ಎ ಮತ್ತು ಬಿ ಯ ಸರಾಸರಿ ವಯಸ್ಸು 30 ವರ್ಷಗಳು.
ಅವರ ವಯಸ್ಸಿನ ಅನುಪಾತ 1:3 ಆದರೆ 1:3 ಆದರೆ ಎ ಯ ವಯಸ್ಸು ಎಷ್ಟು? ವೆರಿ ಸಿಂಪಲ್. ಅವರ ವಯಸ್ಸಿನ ಅನುಪಾತ 1:3 ಆದರೆ ಎ ಯ ವಯಸ್ಸು ಎಷ್ಟು? ವೆರಿ ಗುಡ್. ಎ ಯ ವಯಸ್ಸು ಎಷ್ಟು? ಇಲ್ಲಿ ಕ್ವಶನ್ಸ್ ಕಿಂತ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊತ ಹೋಗ್ಬೇಕ್ರಿ. ಕಾನ್ಸೆಪ್ಟ್ ಒಂದ್ ಕಾನ್ಸೆಪ್ಟ್ ಅರ್ಥ ಆಯ್ತಂದ್ರೆ 100 ಕ್ವಶನ್ ಮಾಡ್ಬೋದು. ಓಕೆ, ಕ್ವಶನ್ ದಾಗ ಕೊಟ್ಟಾನೇನು? ಎವರೇಜ್ ಕೊಟ್ಟಾನ್ರಿ, ಸರಾಸರಿ. ಎಷ್ಟ್ ಕೊಟ್ಟಾನ್ರಿ? 30. ನಮಗೆ ಎವರೇಜ್ ನಡೆಯಂಗಿಲ್ಲ. ನಡೀತದ ಇಲ್ಲ ಅಂತಲ್ಲ, ಇದ್ರದ್ದು ಎವರೇಜ್ ತಕೋಬೇಕಾಗ್ತರಿ. ಹೆಂಗ? 1, 3 ಎಷ್ಟಾಯ್ತು? 4 ಡಿವೈಡೆಡ್ ಬೈ 2, 2 ರೇಷಿಯೋ ಬರೋಬ್ಬರಿ 30, 1 ರೇಷಿಯೋ ಬರೋಬ್ಬರಿ 15, 15 ಒಂದಲೇ 15 ಈ ತರ ಮಾಡ್ಬೇಕಾಗ್ತದೆ. ಇಲ್ಲಿ ಸರಾಸರಿ ಕೊಟ್ಟಾನಂದ್ರೆ ಇಲ್ಲಿನ ಸರಾಸರಿ ತಗೋಬೇಕಾಗ್ತದ. ಇಲ್ಲಿ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಮಾಡೋದಕ್ಕಿಂತ ನಾವೇನ್ ಮಾಡೋಣ್ರಿ, ಮೊತ್ತವನ್ನೇ ಮಾಡ್ಕೊಂಡ್ಬಿಡು. ಕರೆಕ್ಟ್ ರೀ? ಈಗ ಮೊತ್ತ ಈಜ್ಕೊಳ್ತು ಏನ್ರಿ? ಸಂಖ್ಯೆ ಇಂಟು ಸರಾಸರಿ. ಫಾರ್ಮುಲಾ ಬರೆಯಂಗಿಲ್ರ. ಸಂಖ್ಯೆ ಎಷ್ಟದ? 2 ಜನ. ಸಂಖ್ಯೆ ಅಂದ್ರೆ ಎಷ್ಟ್ ಜನ ಅಂದಾಗ ಅವ್ರ ಸರಾಸರಿ ಎಷ್ಟದ್ರಿ? 30. ಮೊತ್ತ ಎಷ್ಟಾಗ್ತರಿ? 60. ಇವೆಲ್ಲ ಮನಸ್ಸಿನಾಗೆ ಎಕ್ಸಾಮ್ದಾಗ ಮಾಡ್ಬೇಕು. ಈಗ ಟೋಟಲ್ ಮೊತ್ತ ಎಷ್ಟದ್ರಿ? 4 ರೇಷಿಯೋ ಬರೋಬ್ಬರಿನ ಎಷ್ಟು ಅಂತ? 60. 1 ರೇಷಿಯೋ ಬರೋಬ್ಬರಿ ಎಷ್ಟಾಗ್ತರಿ? 60ಕ್ಕ 4 ಭಾಗ ಮಾಡೋದು. 4 ಒಂದಲೇ 4, 2 ಉಳಿತು 20 ಆಯ್ತು, 4 5 20, 15 ಆಯ್ತು. ಕೇಳೇನ ಯಾರದ್ರಿ? ಎ ಅನುಪಾತ ಎಷ್ಟದ? 1:1 ಅದ. ಆಲ್ರೆಡಿ 1:1 ವ್ಯಾಲ್ಯೂ ಬಂದದ ನಮಗ್. ಓಕೆ, 15 ಇಯರ್ಸ್. ಯಾವುದೇ ಸಂಖ್ಯೆಗೆ 1ರಿಂದ ಗುಣಾಕಾರ ಮಾಡಿದ್ರ ಅದೇ ಸಂಖ್ಯೆ ಬರ್ತದೆ, 15 ಇಯರ್ಸ್. ಒಂದ್ ವೇಳೆ ಬೀದ್ ಕೇಳಿದ್ರ 45 ವರ್ಷ. 45 ಪ್ಲಸ್ 15 ಎಷ್ಟಾಗ್ತು? 60. ಟೋಟಲ್ ಮೊತ್ತ ಬರ್ತದ. ಈಗ ಒಬ್ರದ್ದು 15, ಒಬ್ರದ್ದು 45, ಅದ್ರದ್ದು ಎವರೇಜ್ ತೆಗೆದ್ರೆ ಎಷ್ಟು ಬರ್ತಾರಿ? 30 ಬರ್ತಲ್ರಿ. 60 ಡಿವೈಡೆಡ್ ಬೈ 2 ಎವರೇಜ್ ಬರ್ತಾರಿ 30. ಅರ್ಥ ಆಯ್ತ್ರಿ? ಈಗ ರಾಂಗ್ ಆಗ್ಬಾರ್ದ್ರಿ ಕ್ವಶನ್ಸ್ಗಳು. ನೆಕ್ಸ್ಟ್ ತಿಳಿತ್ರಿ? ಈಗ ನೆಕ್ಸ್ಟ್ ಫಾಸ್ಟ್. 3 ಹುಡುಗರ ಸರಾಸರಿ ವಯಸ್ಸು 3 ಜನ ಅದ. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು, 15 ಇಯರ್ಸ್. 15 ವರ್ಷ. ಅವರ ವಯಸ್ಸಿನ ಅನುಪಾತ 3:5:7, 3:5:7 ಅನುಪಾತದಲ್ಲಿದ್ದರೆ, 3:5:7 ಅನುಪಾತದಲ್ಲಿದ್ದರೆ ಅತ್ಯಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು? ವೆರಿ ಗುಡ್. ಅತ್ಯಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು? ಯಾರು ಕೇಳ್ಯಾನ ಅವ್ರದ್ದು ಫಸ್ಟ್ ಆನ್ಸರ್ ಮಾಡೋಣ್ರಿ, ಆಮೇಲೆ ಎಲ್ಲವೂ ಕೂಡ ಡಿಸ್ಕಷನ್ ಮಾಡೋಣ. ಎಷ್ಟಾಗ್ತರಿ? 9 ಇಯರ್ಸ್. ಎದಕ್ರಿ? ಸರಾಸರಿ ಕೊಟ್ಟಾನ, ಮೊತ್ತ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್. ಮೊತ್ತ ಎಷ್ಟಾಗ್ತರಿ? ಈಗ ಮೊತ್ತ ಎಷ್ಟಾಗ್ತರಿ? 45 ಆಗ್ತದೆ. ಯಾಕಂದ್ರೆ 3 ಜನ ಅದ. ಕರೆಕ್ಟ್ ರೀ? ಟೋಟಲ್ ಮೊತ್ತ ಎಷ್ಟಾಗ್ತರಿ ಅನುಪಾತದ್ದು? 15. 15 ರೇಷಿಯೋ ಬರೋಬ್ಬರಿ ಎಷ್ಟ್ರಿ? 45. 1 ರೇಷಿಯೋ ಬರೋಬ್ಬರಿ ಎಷ್ಟಾಗ್ತರಿ? 3. ಕೇಳೇನ ಯಾರದ್ರಿ? ಏದು. 3 × 3 9. ಏದ್ ಕಿರಿಯ ಅನ್ನತ್ತಾರೆ? ಅತ್ಯಂತ ಕಿರಿಯ ಅಂತಂದ್ರೆ ಯಾರಿದ್ರಾಗ? ಯಾರ್ದು ಚಿಕ್ಕ ಅನುಪಾತ ಇರ್ತದೋ ಅವನೇ ಕಿರಿಯ, ಯಾವ್ದು ದೊಡ್ಡ ಅನುಪಾತ ಇರ್ತದೋ ಜಾಸ್ತಿ ಇರ್ತದೋ ಅವನೇ ಹಿರಿಯ. ಅರ್ಥ ಆಯ್ತ್ರಿ? ನೋಡ್ರಿ, 3, 5, 8, 7, 15 ಆಯ್ತು. 15 ರೇಷಿಯೋ ಬರೋಬ್ಬರಿ ನಾವು ಏನ್ ತೊಗೊಂಡೇವಿ? ಇಲ್ಲಿ ಸರಾಸರಿ ತೊಗೊಂಡಿಲ್ಲ, ಮೊತ್ತ ತೊಗೊಂಡೇವಿ. ಇಲ್ಲಿ ಕೂಡ ಮೊತ್ತನೇ ತಗೋಬೇಕು. ಬಟ್ ಕೊಟ್ಟಾನ ಸರಾಸರಿ. ಎಕ್ಸಾಮ್ದಾಗ ಮಿಸ್ಟೇಕ್ ಆಗೋ ಚಾನ್ಸಸ್ ಇರ್ತಾವ್ರಿ. ಈ ಎಂತ ಕ್ವಶನ್ಸ್ ಗೊತ್ತೇನ್ರಿ? ಇದು ಜಸ್ಟ್ ಮಿಸ್. ಓಕೆ, ಜಸ್ಟ್ ಮಿಸ್ ಆಯ್ತ್ರಿ. ನೌಕರಿ ಕೂಡ ಜಸ್ಟ್ ಮಿಸ್ ಆಗಿರ್ತಾರೆ ಅಷ್ಟೇ. ಓಕೆ, ಎದಕ್ಕ? ಇಲ್ಲಿ ನಾವೇನ್ ಮಾಡ್ತೀವಿ? ಸಿಂಪಲ್ 15 ಅಷ್ಟೇ. ಈ ಸರಾಸರಿ ಕಡೆ ನಾವು ನೋಡಂಗಿಲ್ಲ. ಯಾಕಂದ್ರೆ ಮುಂದಿನ ಕ್ವಶನ್ಸ್ ಈಸಿ ಇರ್ತದ. ನಿಮ್ ಕ್ವಶನ್ ಇರ್ತದ, ನಿಮ್ ಫೇವರೇಟ್ ಸಬ್ಜೆಕ್ಟ್ ಇರ್ತದ. ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಮಿಕ್ಸೇ ಬರ್ತಾವಲ್ರಿ. ಮಿಕ್ಸ್ ಬರ್ತಾವಲ್ರಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಜಾಸ್ತಿ ಕ್ವಶನ್ಸ್ ಮಿಕ್ಸ್ ಬರ್ತಾವ. ಇದು ಮ್ಯಾಲ್ ಮ್ಯಾಥ್ಸ್ ಕ್ವಶನ್ಸ್ ಇರ್ತದ. ನೆಕ್ಸ್ಟ್ ನಿಮ್ದು ಫೇವರೇಟ್ ಸಬ್ಜೆಕ್ಟ್ ಹಿಸ್ಟ್ರಿ ಮೇಲೆ ಇರ್ತದ. ಬಾಬರ್ನ್ ಬಗ್ಗೆ ಇರ್ತದ, ಅಕ್ಬರ್ನ್ ಬಗ್ಗೆ ಇರ್ತದ. ಬಹಳ ಫೇವರೇಟ್ ಇರ್ತದ ನಮಗ. ಅದು ಇದ್ರ ಸರಾಸರಿ ನಮ್ಗೆ ಕಾಣಂಗೇ ಇಲ್ಲ. ಬಾಬರ್ದ ಒಂದು ಕ್ವಶನ್ಸ್ ಕರೆಕ್ಟ್ ಆಗ್ತದ, ಸರಾಸರಿದ ಒಂದು ಕ್ವಶನ್ ರಾಂಗ್ ಆಗ್ತದ್ರಿ. ಕರೆಕ್ಟ್ ರೀ? ಇದರ ಅರ್ಥ ನೆಗೆಟಿವ್ ಇತ್ತಂದ್ರ ಬಾಬರ್ ಏನ್ ಮಾಡ್ತಾನ್ರಿ? ನಿಮ್ ಮಾರ್ಕ್ಸ್ ತಗೊಂಡ್ ಹೋಗ್ತಾನ್ರ. ಅರ್ಥ ಐತ್ರಿ? ಈಗ ನೋಡ್ರಿ, ಸರಾಸರಿ ಈಜ್ವಲ್ ಟು ಏನು? ಮೊತ್ತ ಈಜ್ವಲ್ ಟು ಏನಂದ್ರೆ ಸಂಖ್ಯೆ ಇಂಟು ಸರಾಸರಿ. 3 ಜನ ಅದಾರ, 15.
15 ಮೂರ್ಲೆ 45 ಮೊತ್ತ. ಈಗ ಟೋಟಲ್ ಎಷ್ಟಾದ್ರಿ 15 ರೇಷೋ ಬರೋಬ್ಬರಿ 45. 1 ರೇಷೋ ಬರೋಬ್ಬರಿ 15 ಮೂರ್ಲೆ 45. ಕರೆಕ್ಟ್ ರೀ? ಕ್ಯಾನ್ಸಲ್ ಇಲ್ಲೇ ಮಾಡ್ರಿ, ಇಲ್ಲ ತರ ಡಿವೈಡೆಡ್ ಬೈ ಬರ್ಕೊಂಡ್ ಮಾಡ್ರಿ, ಅಥವಾ 15 3 5 ಯಾವ್ದಾದ್ರು ಭಾಗ ಮಾಡಬಹುದು. ಈಗ 1 ರೇಷೋ ಬರೋಬ್ಬರಿ ಇದು ಆನ್ಸರ್ ಅಲ್ಲ. 1 ರೇಷೋ ಇಸ್ ಈಕ್ವಲ್ ಟು 3. ಅತ್ಯಂತ ಕಿರಿಯ ಕೇಳನ್ರಿ, ಕಿರಿಯ ತಾನ್ರಿ ಚಿಕ್ಕ ಅನುಪಾತ ಇಂಟು 3. 3 ಮೂರ್ಲೆ 9 ವರ್ಷ. ಅತ್ಯಂತ ಹಿರಿಯವನ ವಯಸ್ಸು ಎಷ್ಟ್ರಿ? 21 ವರ್ಷ. 3 7 21 ವರ್ಷ. ಅವರು ಎಲ್ಲರ ವಯಸ್ಸಿನ ಮೊತ್ತ ಎಷ್ಟ್ರಿ? 45 ವರ್ಷ. ಅವರ ಸರಾಸರಿ ವಯಸ್ಸು ಎಷ್ಟ್ರಿ? 15 ವರ್ಷ. ಅರ್ಥ ಆಯ್ತ್ರಿ? ಕೊಟ್ಟನ್ ಕೇಳಂಗಿಲ್ಲ, ಮೊತ್ತನು ಕೇಳಂಗಿಲ್ಲ, ಯಾಕಂದ್ರೆ ಅವನಿಗೆ ಕೊಟ್ಟಂಗೆ ಇದು ಸರಾಸರಿ ಕೊಟ್ರೆ ಮೊತ್ತವನ್ನು ಕೊಟ್ಟಾಗ. ಅರ್ಥ ಆಯ್ತ್ರಿ? ಈಗ ನೆಕ್ಸ್ಟ್ ಎ ಬಿ ಸಿಯ ಸರಾಸರಿ ವಯಸ್ಸು, ಎ ಬಿ ಸಿಯ ಸರಾಸರಿ ವಯಸ್ಸು 30 ವರ್ಷಗಳು. ಎ ಬಿ ಸಿಯ ಸರಾಸರಿ ವಯಸ್ಸು 30 ವರ್ಷಗಳು. 30 years. ಎ ಬಿ ಸಿಯ ಸರಾಸರಿ ವಯಸ್ಸು 30 ವರ್ಷ. ಅವರ ವಯಸ್ಸಿನ ಅನುಪಾತ 5:6:7 ಆಗಿದ್ದರೆ, 5:6:7 ಆಗಿದ್ದರೆ ಬಿ ಯ ವಯಸ್ಸು ಎಷ್ಟು? ಬಿ ಯ ವಯಸ್ಸು ಎಷ್ಟು? ಹೌದ್ರಿ? ಹಾ, ಬಿ ಯ ವಯಸ್ಸು ಎಷ್ಟು? ಥರ್ಟಿ ರೀ. ಬಿ ಯ ವಯಸ್ಸು 30 ವರ್ಷ. ಯಾಕಂದ್ರೆ ಮೊತ್ತ ಎಷ್ಟಾಗ್ತದ್ರಿ? 90 ಆಗ್ತದ. ಒಟ್ಟು ಮೊತ್ತ ಎಷ್ಟಾಗ್ತದ್ರಿ? 18. 18 ಎಷ್ಟಲೇ 90 ರೀ? 18 5 ಕೇಳೇನ ಯಾರ್ದ್ರಿ? ಬಿದು. 5 6 30 ವರ್ಷ. ಓಕೆ ನೋಡು, ಯಾಕಂದ್ರೆ ಇಲ್ಲಿ ಸರಾಸರಿ ಕೊಟ್ಟಾನಂತಂದ್ರೆ ನಮ್ಗೆ ಮೊತ್ತ ಬೇಕು. ಎಷ್ಟು ಜನ ಅದಾರ್ರಿ? 3 ಜನ ಅದಾರ. 30 × 3 90 ವರ್ಷ ಆಗ್ತದೆ. 5 6 11 7 18 ರೇಷಿಯೋ 18 ಅನುಪಾತ ಅಂತಂದ್ರೆ ಎಷ್ಟು ಅಂತಂದ್ರೆ 90 ವರ್ಷ. 1 ರೇಷಿಯೋ ಬರೋಬ್ಬರಿ ಎಷ್ಟಾಗ್ತರಿ? 1 ರೇಷಿಯೋ ಬರೋಬ್ಬರಿ 18 5 90. ಕರೆಕ್ಟ್ ರೀ? ಇದರ ಅರ್ಥ 90ಕ್ಕೆ ನಾವು 18 ಭಾಗ ಮಾಡ್ಬೇಕು, 2 3 6 9 ಭಾಗ ಮಾಡ್ಬೋದು. ಕೇಳೇನ ಯಾರ್ದ್ರಿ? ಬಿ ಯ ವಯಸ್ಸು ಎಷ್ಟು? ಓಕೆ, ಬಿ 6 ಅನುಪಾತದ 6 ಇಲ್ಲಿ 30 ವರ್ಷ. 30 years. ಒಂದು ವೇಳೆ ಎ ವಯಸ್ಸು ಕೇಳಿದ್ದ ಅಂತಂದ್ರ 25 ಜಸ್ಟ್ ಗುಣಾಕಾರ 5 5 25 ವರ್ಷ. ಒಂದ್ ವೇಳೆ ಸಿ ಯ ವಯಸ್ಸನ್ನ ಕೇಳಿದ್ದ ಅಂತಂದ್ರ 35 ವರ್ಷ. ಕರೆಕ್ಟ್ ರೀ? ಬಿ ಯ ವಯಸ್ಸು ಎಷ್ಟಾಗಿತ್ರಿ? 30 ವರ್ಷ. ಅವ್ರೆಲ್ಲರ ವಯಸ್ಸಿನ ಮೊತ್ತ ಎಷ್ಟಾಗ್ತದೆ ಇಲ್ಲಿ ಚೆಕ್ ಮಾಡೋನ್ರಿ. ಓಕೆ, ಎಷ್ಟಾಗ್ತರಿ? 90 ವರ್ಷ. ಕರೆಕ್ಟ್ ರೀ? 90 ವರ್ಷ. ಈಗ 90ಕ್ಕೆ 3 ಭಾಗ ಮಾಡೋನ್ರಿ, ಸರಾಸರಿ ಬರ್ತದ. ಎಷ್ಟು ಬರ್ಬೇಕು ಸರಾಸರಿ? 30 ವರ್ಷ ಬರ್ತದೆ. ಕರೆಕ್ಟ್ ರೀ? 30 years ಬರ್ಬೇಕು. ಬಂತ್ರಿ? ಈ ರೀತಿ ನಾವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಚೇಂಜ್ ಮಾಡೋನ್ರಿ. ಈಗ ನೋಡ್ರಿ, ಕ್ವಶನ್ ಬರ್ಕೋರಿ ಎಲ್ರು. ಮೂರು ವರ್ಷಗಳ ಹಿಂದೆ KS 2018 ಕ್ವಶನ್ ಕೇಳಿದ್ರಿ. ಈ KS 2018 ಬಿಟ್ಟಿರ್ತೀರಿ ಕೆಲವೊಬ್ರು, ಬ್ಯಾಡ್ ನಮ್ಗೇನ್ ಆಗಲ್ಲ ಅಂತೇಳಿ. ಓಕೆ, ಬಟ್ ಈಸಿ ಅದು. 3 ವರ್ಷಗಳ ಹಿಂದೆ ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 18 ವರ್ಷ. 3 ವರ್ಷಗಳ ಹಿಂದೆ ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 3 ವರ್ಷಗಳ ಹಿಂದೆ ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 18 ವರ್ಷ. ನಾ ಶಾರ್ಟ್ದಾಗ ಬರಿತೀನಿ, ನೀವು ಪೂರ್ತಿ ಬರ್ಕೋರಿ. 18 ವರ್ಷ.
ಈಗ ಇವರೊಂದಿಗೆ ಸಿ ಸೇರಿಕೊಂಡರೆ ಈ ಸರಾಸರಿಯು 22 ವರ್ಷ ಆಗುತ್ತದೆ. ಸರಾಸರಿಯು 22 ವರ್ಷ ಆಗುತ್ತದೆ. ಹಾಗಾದರೆ ಸಿ ಯ ವಯಸ್ಸು ಎಷ್ಟು? ಹಾಗಾದರೆ ಸಿ ಯ ವಯಸ್ಸು ಎಷ್ಟು? ನೋಡಿ, ಕ್ವಶನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊರಿ. ಒಂದೇ ಸಲ ಆನ್ಸರ್ ಬರಬೇಕು, ಸರಿಯಾಗಿ ಬರ್ಬೇಕು. 3 ವರ್ಷಗಳ ಹಿಂದೆ ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 18 ವರ್ಷದ. ಈಗ ಏನದಲ್ಲ ಸಿ ಬಂದ್ ಸೇರ್ಕೋತಾನ್ರಿ. ಹಾಗಾಗಿ ಸರಾಸರಿ ಏನಾಗ್ತದ? 22 ವರ್ಷ ಆಗ್ತದೆ. 22 ಇಯರ್ ಆಗ್ತದ. ಹಾಗಾದ್ರ ಸಿ ಯ ವಯಸ್ಸು ಈಗ ಎಷ್ಟು, ಪ್ರಸ್ತುತ ಎಷ್ಟು ಅಂತ ಕೇಳ. ಎಲ್ರೂ ಟ್ರೈ ಮಾಡ್ರಿ. ಎಷ್ಟು ಆನ್ಸರ್ ಬಂದ್ರೆ ಹೇಳ್ಬೋದು. ಎಟ್ರಿ? 36 ರೀ. ಅಲ್ರಿ 36 ಅಲ್ಲ, 36 ಅಲ್ರಿ, 30 ಅಲ್ರಿ, 24 ಅಂದರೆ ಆನ್ಲೈನ್ದಾಗ್ರಿ. ಯಾರ್ರಿ? ಅನುಷಾ ಮೇಡಮ್ ಅವರು ಕರೆಕ್ಟ್ ಆನ್ಸರ್ ಕೊಡತ್ತಾರ. ನಿನ್ನೆಂದು ಕರೆಕ್ಟ್ ಆನ್ಸರ್ ಕೊಟ್ಟರು. ಎಲ್ರು ಟ್ರೈ ಮಾಡ್ರಿ, ಏನಿಲ್ಲ, ಈಸಿ ಅದ. ನಿನ್ನೆ ಕಾನ್ಸೆಪ್ಟ್ ಯೂಸ್ ಮಾಡ್ಕೋಬೇಕಷ್ಟೇ. ಓಕೆ, 2018 KS 2018 ಕ್ವಶನ್ ಸೇಮ್. 2018 ರೈಟ್. ನಾ ಹೇಳ್ರಿ ಈಗ. ಓಕೆ, ಕೇಳ್ತೀರಿ? ಎಷ್ಟು ಜನ ಅದಾರ್ರಿ? ಫಸ್ಟಿಗೆ ಇಬ್ರು ಅದಾರ್ರಿ. ಇಬ್ರು ಅದಾರ ಅಂತಂದ್ರ ಅವ್ರ ಸರಾಸರಿ ವಯಸ್ಸು 18 ಅದ. ಮೊತ್ತ ಎಷ್ಟ ಆತರಿ? 36 ರೀ. ಬಟ್ ಯಾವಾಗ? 3 ವರ್ಷದ ಹಿಂದೆ. ಈಗ ಎಟ್ಟಾಗಿರ್ತದ? ಅವರ ಸರಾಸರಿ ವಯಸ್ಸು 18 ಅದ. ಮೊತ್ತ ಎಷ್ಟ ಆತರಿ? 36 ಆಯ್ತು. ಬಟ್ ಇದು ಯಾವಾಗ? 3 ವರ್ಷದ ಹಿಂದ. ಈಗ ಎಟ್ಟಿರ್ತದ್ರಿ? 42 ಇರ್ತದ್ರಿ, 42 ಇರ್ತರಿ. ಎದಕ್ಕ? 3 ವರ್ಷದ ಹಿಂದೆ 36 ಮೊತ್ತ ಇತ್ತು ಅಂತಂದ್ರ ಈಗ ಇಬ್ಬರದು 3 ವರ್ಷ ಪ್ಲಸ್ 42 ವರ್ಷ ಇಬ್ಬರ ವಯಸ್ಸಿನ ಮೊತ್ತ. ತಿಳಿತಿರಿ ಇಲ್ಲಿ ತಕ? ನೆಕ್ಸ್ಟ್ ಈಗ ಯಾವ ಬರ್ತಾನ್ರಿ? ಸಿ ಬರ್ತಾನ. ಸಿ ಬಂದಿಂದ ಎಷ್ಟ್ ಜನ ಆದ್ರು? 3 ಜನ. 3 ಜನ ಸರಾಸರಿ ಎಷ್ಟ್ ಕೊಡನ್ರಿ? ಮೊತ್ತ ಎಷ್ಟಾಗ್ತಾರಿ? 66 ರೀ. ಇಬ್ಬರದು ಎಷ್ಟಿತ್ತು ಮೊತ್ತ? ಮೈನಸ್ ಮಾಡ್ಬಿಡ್ರಿ. 24 ಯಾರ್ದದು? ಸಿ ಯ ವಯಸ್ಸು. ಕರೆಕ್ಟ್ ರೀ? ಸಿ ಯ ವಯಸ್ಸು 24 ಇಯರ್ಸ್ ಮುಗೀತು. ಓಕೆ, ತಿಳ್ದಂಗ್ ಆಯ್ತಲ್ರಿ? ಈಗ ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಪೂರ್ತಿ ಸಾಲ್ವ್ ಮಾಡ್ತೀನಿ. ಬಟ್ ಎಕ್ಸಾಮ್ದಾಗ ಈ ತರ ಮಾಡ್ಬೇಕು. ಎ ಮತ್ತ ಬಿ ಅವ್ರ ಮೊತ್ತವನ್ನ ಕಂಡುಹಿಡ್ಕೊಳ್ಳು. ಎಷ್ಟ್ ಜನ ಅದಾರ್ರಿ? ಇಬ್ರು ಅದಾರ. ಅವ್ರ ಸರಾಸರಿ 18 ಅದ. ಮೊತ್ತ ಆಗ್ತದ 36. ಕರೆಕ್ಟ್. ಇದು ಪೂರ್ತಿ ಬರೆಯತ್ತೀನ, ಇಷ್ಟ ಅವಶ್ಯಕತೆ ಇಲ್ಲ ಎಕ್ಸಾಮ್ದಾಗ. 18 ಎರಡೇ 36, ಡೈರೆಕ್ಟ್ ಆಗಿ 36 ಅಂತ ಬರಿಬೇಕು. ಬಟ್ ಇದು ಯಾವಾಗ? 3 ವರ್ಷದ ಹಿಂದ ಕೊಟ್ಟಂದ್ರೆ 3 ವರ್ಷಗಳ ಹಿಂದೆ. ಈಗ ಅಂತಂದ್ರೆ ಏನ್ರಿ? ಪ್ರಸ್ತುತ, ಪ್ರೆಸೆಂಟ್. ಈಗ ಏನಾಗಿರ್ತದ ಅಂದ್ರ ಇವನಿಗೂ 3 ವರ್ಷ, ಇವನಿಗೂ 3 ವರ್ಷ, ಟೋಟಲ್ 6 ವರ್ಷ. ಏನ್ ಮಾಡ್ಬೇಕ್ರಿ ನಾವು? ಪ್ಲಸ್ ಮಾಡ್ಬೇಕ್ರಿ. ಯಾಕಂದ್ರೆ ಹಿಂದಿನ ಕೊಟ್ಟನ, ಪ್ರಸ್ತುತ ಬರ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು. ಎಷ್ಟಾಯ್ತ್ರಿ ಮೊತ್ತ? ಈಗ 42 ವರ್ಷ ಆಯ್ತ್ರಿ. 42 ವರ್ಷ ಇಲ್ಲಿ ತಕ. ಇದು ನಮಗ 2 ರಿಂದ 3 ಸೆಕೆಂಡ್ ಬರ್ಬೇಕಿದು. ಬರ್ತಾರಿ? ಗೊತ್ತಾತರಿ? ನೆಕ್ಸ್ಟ್ ಈಗ ಈ ಎ ಮತ್ತು ಬಿ ಅಂತ ಅದಾರ. ಅವ್ರ ಜೊತೆ ಯಾವ ಬರ್ತಾನ್ರಿ? ಸಿ ಬರ್ತಾನ. ಯಾವ ಬರ್ತಾನ್ರಿ? 5 ವರ್ಷದ ಹಿಂದ್ ಬರ್ತಾನೇನ್ರಿ? ಈಗ ಬರ್ತಾನ. ಕರೆಕ್ಟ್ ರೀ? ಕ್ವಶನ್ದಾಗ 5 ವರ್ಷದ ಹಿಂದ ಅದು ಅಂದಿದ್ದ ಮತ್ತದು ಬೇರೆ ಆಗ್ತಿತ್ತು. ಈಗ ಸಿ ಬರ್ತಾನ. ಎಷ್ಟ್ ಜನ ಆದ್ರು? 3 ಜನ ಆದ್ರು. ಅವ್ರ ಸರಾಸರಿ ಎಷ್ಟದ? ಇದು ಕೊಟ್ಟಾನ್ರಿ.
ಮೊತ್ತ ಎಷ್ಟಾಯ್ತ್ರಿ? ಈಗ 42 ಇರ್ತಕ್ಕಂತ ಮೊತ್ತ 66 ಕಾರಣ ಯಾರ್ರಿ? ಸಿನೇ. ಹೆಚ್ಚಿಗಾಗಿದ್ದು ಏನಾಗಿರ್ತಾರೆ? ಅವನ ವಯಸ್ಸು ಆಗಿರ್ತದೆ. ಅರ್ಥ ಆಯ್ತ್ರಿ? ಸಿ ಯ ವಯಸ್ಸು ಆಗಿರ್ತದೆ. ಇದರ ಅರ್ಥ ಎ ಮತ್ತು ಬಿ ಯ ವಯಸ್ಸನ್ನ ಮೈನಸ್ ಮಾಡಿ ಹೆಚ್ಚುಗಳು ಬಂದಾಗ ಏನಾಗ್ತದ? ಅದು ಮೈನಸ್ ಆಗ್ತದ. ಸಿ ಯ ವಯಸ್ಸು ಕೇಳ್ಯಾರ, 3 ಮಂದಿ ವಯಸ್ಸು 66 ಇವ್ರ ಇಬ್ಬರು ವಯಸ್ಸು ಏನ್ ಮಾಡೋಣ್ರಿ ನಾವು? ಮೈನಸ್ ಮಾಡೋಣ. ಇಬ್ಬರ ವಯಸ್ಸಿನ ಮೊತ್ತ ಎಷ್ಟದ? 42. ಹಾಗಾಗಿ ಆನ್ಸರ್ ಏನತ್ತರಿ? 24 ಇಯರ್ಸ್ ಇಸ್ ದ ರೈಟ್ ಆನ್ಸರ್. 24 ವರ್ಷ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತ್ರಿ? ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರ ಕೇಳ್ರಿ. ಯಾಕಂದ್ರೆ ಇದ್ರಾಗ ಏನು ಮಾಡತ್ತಿಲ್ಲ ನಾವು, ಜಸ್ಟ್ ನಾವು ಏನ್ ಕನ್ಫ್ಯೂಷನ್ ಮಾಡಕ್ ಮಾಡಿದ್ನಲ್ಲ ಆ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಷ್ಟೇ. ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 18. ಅವ್ರ ವಯಸ್ಸಿನ ಅನುಪಾತದ ಕೊಟ್ಟಿದ್ದ ಅಂದ್ರೆ ನಾವು ಎ ವಯಸ್ಸು ಬಿ ವಯಸ್ಸನ್ನು ಕಂಡುಹಿಡಿತಿದ್ದೀವಿ. ಬಟ್ ಅವ ಎ ಮತ್ತು ಬಿ ಗಳ ಸರಾಸರಿ ವಯಸ್ಸು 18 ವರ್ಷ ಕೊಟ್ಟಾನ, ಆದ್ರೆ 3 ವರ್ಷದ ಹಿಂದ್ ಕೊಟ್ಟಾನ. ಈಗ 18 36 3 ವರ್ಷದ ಹಿಂದ್ ಕೊಟ್ಟಿದ್ದ ಅಂದ್ರೆ 6 ವರ್ಷ ಪ್ಲಸ್ ಮಾಡ್ಬೇಕು ಅನ್ನೋದು ಒಂದ್ ಬರ್ಬೇಕು. 6 ವರ್ಷ ಪ್ಲಸ್ ಮಾಡಿದ್ರೆ ಎಷ್ಟಾಗ್ತಾರೆ? ಇಬ್ರು ವಯಸ್ಸಿನ ಮೊತ್ತ 42. ಇದ್ರಾಗ ಎ ವಯಸ್ಸನ್ನು ಗೊತ್ತಾಗಲ್ಲ, ಬಿ ವಯಸ್ಸನ್ನು ಗೊತ್ತಾಗಲ್ಲ ನಮಗೆ. ಈಗ ಸಿ ಬಂದಾನಂತಂದ್ರ ಇವ್ರ ವಯಸ್ಸಿನ ಸರಾಸರಿ ಏನಾಗ್ತದ ಅಂತಂದ್ರಿ? 22 ಆಗ್ತದ. ಮೊತ್ತ ಎಷ್ಟಾಗ್ತದೆ ಹಂಗಾರ? 66 ಆಗ್ತದೆ. ಇದು ನಾವು ಕಂಡು ಹಿಡ್ಕೋಬೇಕು. 66 ಎದಕ್ಕಾಗ್ಯದ? ಇದು ಇವ ಬಂದಿದ್ದಕ್ಕಾಗ್ಯದ. ಹಾಗಾಗಿ ಎಷ್ಟು ಹೆಚ್ಚಿಗೆ ಆಗ್ಯದಲ್ಲ ಅದೇ ಕೂಡ ಏನಾಗಿರ್ತಾರೆ? ಸಿ ಯ ವಯಸ್ಸು ಆಗಿರ್ತದೆ. ಅರ್ಥ ಆಯ್ತಿರಿ? ಇದು ಇನ್ನೊಂದು ಕ್ವಶನ್ ಕೊಡ್ತೀನಿ ಈ ತರ. ಬರ್ಕೋರಿ. 3 ವರ್ಷಗಳ ಹಿಂದೆ 3 years ago 3 ವರ್ಷಗಳ ಹಿಂದೆ ಪತಿ ಪತ್ನಿ ಮತ್ತು ಮಗು, ಪತಿ ಪತ್ನಿ ಮತ್ತು ಮಗುವಿನ ಸರಾಸರಿ ವಯಸ್ಸು 27 ವರ್ಷಗಳು. 27 years. ಪೂರ್ತಿ ಕ್ವಶನ್ ನಾ ಹೇಳಾಗೆ ಬರ್ಕೋರಿ, ನಾ ಇಲ್ಲಿ ಶಾರ್ಟ್ ದಾಗ ಬರೀತಿರ್ತೀನಿ. 5 ವರ್ಷಗಳ ಹಿಂದೆ 5 years ago 5 ವರ್ಷಗಳ ಹಿಂದೆ ಪತ್ನಿ ಮತ್ತು ಮಗುವಿನ ಸರಾಸರಿ 20 ವರ್ಷಗಳು. 20 ವರ್ಷಗಳು. ಹಾಗಾದ್ರೆ ಪತಿಯ ಪ್ರಸ್ತುತ ವಯಸ್ಸು ಎಷ್ಟು? ಎಷ್ಟ್ರಿ? 50 ವರ್ಷ ಕರೆಕ್ಟ್ ಆನ್ಸರ್ ಅಲ್ರಿ? ಎಷ್ಟ್ ಅಂದಾರ ಮೇಡಮ್ ನೋಡ್ರಿ ಯಾರ್ರಿ? 40 ವರ್ಷ ಅದರಿ. ನೋಡೋಣ್ರಿ ಇನ್ನೂ ಯಾರ್ಯಾರು ಆನ್ಸರ್ ಮಾಡ್ತಾರ ಕರೆಕ್ಟ್ ಆಗಿ. $51 ಅಲ್ರಿ? 41 ಅಲ್ರಿ? $48 years ಅಲ್ರಿ? 50 years ರೀ ಅಲ್ರಿ? ನೋ. 40 ವರ್ಷ ರೀ? 40 years. ಇನ್ನಾಗ ಒಬ್ರು ಅದ್ರ 40 years ನೀವು ಅಂದ್ರಲ್ರಿ? 40 ವರ್ಷ ಸರಿಯಾದ ಉತ್ತರ ಆಗ್ತದೆ. ಓಕೆ, ಎಲ್ರು ಟ್ರೈ ಮಾಡ್ರಿ. ಕರೆಕ್ಟ್ ಆನ್ಸರ್ 40 years ಬರ್ಬೇಕು. ಇದು ಗಿವನ್ ಅದ. 3 ವರ್ಷಗಳ ಹಿಂದೆ ಯಾರ್ಯಾರಿ? ಪತಿ ಪತ್ನಿ ಮತ್ತು ಮಗುವಿನ ಸರಾಸರಿ ವಯಸ್ಸು 27 ವರ್ಷ ಕೊಟ್ಟ. ಮತ್ತೆ 5 ವರ್ಷಗಳ ಹಿಂದೆ
ಪತ್ನಿ ಮತ್ತು ಮಗು ಸರಾಸರಿ ಎಷ್ಟು ಕೊಟ್ಟಾನ್ರಿ 20. ಹಾಗಾದ್ರ ಪತಿಯ ಪ್ರಸ್ತುತ ವಯಸ್ಸು ಕೇಳ, ಪತಿಯ ಪ್ರಸ್ತುತ ವಯಸ್ಸು ಕೇಳ. ಈಗ ಏನು ಬರಿಲಾರೆ ಮಾಡು ನೋಡ್ರಿ. ಫಸ್ಟಿಗೆ ಎಷ್ಟ್ ಜನ ಅದಾರ್ರಿ? 3 ಜನ. 3 × 27 ಎಷ್ಟಾಯ್ತು? 81 ಆಯ್ತ್ರಿ. ಬಟ್ 81 ಯಾವಾಗಿದು? 3 ವರ್ಷದ ಹಿಂದೆ ಕೊಟ್ಟ, ನಾವು 3 ವರ್ಷದ ಹಿಂದೆ. ಮೊತ್ತ ಎಷ್ಟಾತರಿ ಪ್ರಸ್ತುತ? 90 ಆತರಿ. ಬಿಡ್ರಿ, ಅದು 90 ಆಯ್ತು. ಜಸ್ಟ್ ಒಂದು ಸ್ಟೆಪ್ 90 ಅಂತ ಎಲ್ಲರ ಬರ್ಕೋಬೇಕು, ಬಿಡ್ಬೇಕು. ನೆಕ್ಸ್ಟ್ 5 ವರ್ಷಗಳ ಹಿಂದೆ ಕೊಟ್ಟಾನ್ರಿ. ಎಷ್ಟ್ ಜನದ ಕೊಟ್ಟಾನ್ರಿ? 2. ಎಷ್ಟ್ ಕೊಟ್ಟಾನ್ರಿ? 20 ಸರಾಸರಿ. ಮೊತ್ತ ಎಷ್ಟಾತರಿ? 40. ಈಗ ಮೊತ್ತ ಎಷ್ಟು? 50 ರೀ. ಯಾಕ? 5 ವರ್ಷದ ಹಿಂದೆ ಕೊಟ್ಟಿದ್ದ. ಇಬ್ಬರದು 5 ವರ್ಷ ಹೆಚ್ಚಾಗಿ 50 ಆಯ್ತು. ಮೊದಲ ಎಷ್ಟಿತ್ತು ಮೊತ್ತ? 90ರೊಳಗೆ 50 ಮೈನಸ್ ಮಾಡ್ರಿ, 40 ವರ್ಷ. ಯಾರ ವಯಸ್ಸಾಗಿರ್ತದ? ಇದ್ರಾಗ ಯಾರಿಲ್ಲ? ಪತಿ ಇಲ್ಲ, ಪತಿಯ ವಯಸ್ಸು ಆಗಿರ್ತದೆ. ಓಕೆ, ಕೇಳ್ರಿ. ಆಡ್ ಮಾಡ್ಕೊಂಡೇವಲ್ರಿ 5 ವರ್ಷಗಳ ಹಿಂದೆ, ಕರೆಕ್ಟ್ ರೀ? ನೋಡೋಣ, ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ಹಾ, ಇಲ್ಲೇ ಬರೆದ್ ಬಿಡ್ತೀನಿ. 3 ವರ್ಷಗಳ ಹಿಂದೆ ಕೊಟ್ಟಾನ್ರಿ. ಮೊತ್ತ ತಕೊಳ್ಳೋದು. ಪತಿ, ಪತ್ನಿ ಮತ್ತು ಯಾರ್ರಿ? ಮಗು. ಎಷ್ಟ್ ಜನ ಅದಾರ? 3 ಜನ. 3 × 27 ಎಷ್ಟಾಯ್ತು? 81 ಆಯ್ತು. ಬಟ್ ಯಾವಾಗಿದು? 3 ವರ್ಷದ ಹಿಂದೆ. ಈಗ ಎಷ್ಟಾಗಿರ್ತಾರಿ? 3 ಮಂದಿಗೂ ಕೂಡ 3 ವರ್ಷ ಹೆಚ್ಚಾಗಿ 9 ವರ್ಷ ಪ್ಲಸ್ ಆಗಿ 90 ವರ್ಷ ಮೊತ್ತ ಆಗಿರ್ತದೆ. ಕರೆಕ್ಟ್ ರೀ? ಇದು ಒಂದು ಸ್ಟೆಪ್ ದಾಗ ಬರ್ಬೇಕು ನಮ್ಗೆ. ನೆಕ್ಸ್ಟ್ 5 ವರ್ಷಗಳ ಹಿಂದೆ ಎಷ್ಟ್ ಜನ ರೀ? ಪತ್ನಿ ಮತ್ತು ಮಗು. ಎಷ್ಟ್ ಜನ ಅದಾರ? 2 ಅದಾರ್ರಿ. ಇವ್ರು ಸರಾಸರಿ ಕೊಟ್ಟ ನಾವು ಮೊತ್ತ ಮಾಡ್ಕೊಳ್ಳೋಣ್ರಿ. ಇಂಟು 2 ಮಾಡೋನು. ಎಷ್ಟಾಯ್ತ್ರಿ? 40. ಬಟ್ ವೆರಿ ಇಂಪಾರ್ಟೆಂಟ್, ಇದು ಕೂಡ ಏನದ? 5 ವರ್ಷದ ಹಿಂದದ. ಈಗ 5 ವರ್ಷದ ಹಿಂದಂದ್ರೆ ಇವ್ರಿಗೂ 5 ವರ್ಷ ಆಗಿರ್ತಾವ್ರಿ, ಇವ್ರಿಗೂ 5 ವರ್ಷ ಆಗಿರ್ತಾವ್ರಿ, ಇವ್ರಿಗೂ 5 ವರ್ಷ ಆಗಿರ್ತಾವ. ಪ್ರಸ್ತುತ ಇವರ ವಯಸ್ಸಿನ ಮೊತ್ತ ಎಷ್ಟ್ರಿ? 50 ಆಯ್ತು. 3 ಜನದ ಎಷ್ಟಿತ್ತು? 90 ಇತ್ತು. ಪತ್ನಿ ಮತ್ತು ಮಗುವಿನ ಮೊತ್ತ ಎಷ್ಟದ್ರಿ? 50 ಮೈನಸ್ ಮಾಡೋನ್ರಿ. ಪತಿ ವಯಸ್ಸು ಬಂತು. ಎಷ್ಟು? 40 ವರ್ಷ. 40 ಇಯರ್ಸ್ ಓನ್ಲಿ. 40 ವರ್ಷ ಮಾತ್ರ. ಯಾರ್ದು? ಪತಿಯ ವಯಸ್ಸು. ಇನ್ನೊಂದ್ಸಲ ಹೇಳ್ಬೇಕ್ರಿ? ಬರ್ಕೋರಿ, ಜರ ಬರ್ಕೋರಿ, ನಾ ಇನ್ನೊಮ್ಮೆ ಹೇಳ್ತೀನಿ. ನೋಡೋಣ್ರಿ ಸ್ವಲ್ಪ, ಒಂದೇ ನಿಮಿಷ. ಓಕೆ, ನೋಡ್ರಿ, ಇಲ್ಲಿ ಬರ್ದಿರ್ತಕ್ಕಂಥದ್ದು ಅಷ್ಟು ಏನದಲ್ರಿ, ಇದು ಹೆಂಗ, ಇದು ಹೆಂಗ, ಇದು ಹೆಂಗ, ಇದು ಹೆಂಗ್ ಬತ್ತು, ಇದು ಹೆಂಗ್ ಬತ್ತು ಅನ್ನೋದಕ್ಕಿಂತಾನು ನಾವು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ಬೇಕು ಕ್ವಶನ್ಸ್ ರೀ. ಎಷ್ಟೇ ಲಾಂಗ್ ಇರಲ್ಲ, ಏನದ ಕಾನ್ಸೆಪ್ಟ್ ಅದ್ರ ಮೇಲೆ ಹೋಗ್ಬೇಕು. ಇಲ್ಲಿ ಪತಿ, ಪತ್ನಿ, ಮಗು ಪ್ಲಸ್ ಬರ್ದಾರ ಸರಾಸರಿ. ಇದು ಏನ್ ಈ ತರ ನೋಡಿದ್ರ ಅರ್ಥ ಆಗುದಿಲ್ರಿ. 3 ಜನ ಅದಾರ. ಯಾರ್ಯಾರು? ಪತಿ, ಪತ್ನಿ, ಮಗು. 3 ಜನ ಆದ್ರು. 3 × 27 ಮಾಡೋನು. 81 ಆಗ್ತದ. 81 ಮೊತ್ತ ಯಾವಾಗಿಂದತ್ತಂದ್ರ 3 ವರ್ಷದ ಹಿಂದಿಂದ. ಹಾಗಾಗಿ 3 ಮಂದಿಗೂ ಕೂಡ 3 ವರ್ಷ ಈಗ ಆಗಿರ್ತದ. ಈಗ ಅಂದ್ರೆ ಪ್ರಸ್ತುತ ಆಗಿರ್ತದ. 3 ಮಂದಿದು 3 ಟೋಟಲ್ 9 ವರ್ಷ ಪ್ಲಸ್ ಮಾಡೋನು. 90 ವರ್ಷ 3 ಜನದ ಮೊತ್ತ. ಅರ್ಥ ಆಯ್ತ್ರಿ? ಈ 3 ಜನದ ಮೊತ್ತ ಸಿಕ್ತು ಅಂದ್ರ 3 ಮಂದಿ ವಯಸ್ಸು ಕೂಡ್ಸುದ್ರ 90 ವರ್ಷ ಆಗ್ತದೆ. ಈಗ ಇವ್ರಿಬ್ಬರು ವಯಸ್ಸನ್ನು ಹೇಳಕ್ ಬರ್ಬೋದೇನ್ರಿ ಅಂತಂದ್ರೆ ಇಲ್ಲ, ಯಾಕಂದ್ರೆ ಅನುಪಾತ ಅದು ಕೊಟ್ಟಿಲ್ಲವ ನಮಗೆ. ಹಾಗಾಗಿ ನಮಗೆ ಹೇಳಕ್ ಬರುದಿಲ್ರಿ. ಇಲ್ಲಿ ಎಕ್ಸಾಕ್ಟ್ ಯಾರ್ದು ಹೇಳ್ಬೋದು? ನಾವು ಪತಿಯ ವಯಸ್ಸನ್ನು ಮಾತ್ರ ಹೇಳ್ಬೋದು. ಈಗ ಪತ್ನಿ ಮತ್ತು ಮಗು ಎಷ್ಟ್ ಜನ ಅದಾರ್ರಿ? 2 ಅದಾರ. ಸಂಖ್ಯೆ ಎಷ್ಟಾಯ್ತು? 2 ಆಯ್ತು. ಸರಾಸರಿ ಎಷ್ಟಾಯ್ತು? 20. ಮೊತ್ತ ಆಯ್ತು 40. ಬಟ್ ಇದು ಯಾವಾಗಿಂದು? 5 ವರ್ಷದ ಹಿಂದಿಂದ. ಈಗ 5 ವರ್ಷದ ಹಿಂದಿದ್ದು ಇಬ್ಬರದು 40 ಮೊತ್ತ ಆತಂದ್ರ ಈಗ ಇವ್ರಿಗೂ 5 ವರ್ಷ ಆಗಿರ್ತಾವ, ಇವ್ರಿಗೂ 5 ವರ್ಷ ಆಗಿರ್ತಾವ ಇಲ್ರಿ ಈಗ. ಹಾಗಾಗಿ ಮೊತ್ತ ಎಷ್ಟಾಯ್ತು? 50 ಆಯ್ತು. 10 ಪ್ಲಸ್ ಮಾಡ್ಬೇಕು, 50 ಆಯ್ತು. ಈಗ ಇವ್ರಿಬ್ಬರದೇ 50 ಅದ, 3 ಮಂದಿದು 90 ಅದಂದ್ರ ಈ 90ರಲ್ಲಿ 40 ವರ್ಷ ಯಾರು ಇರ್ತಾರೆ? ಪತಿಯ ವಯಸ್ಸು ಇರ್ತದೆ. ಓಕೆ, 40 ಇಯರ್ಸ್ ರೈಟ್ ಆನ್ಸರ್. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಕ್ವಶನ್. ಕ್ವಶನ್ ಕರೆಕ್ಟ್ ಬರ್ಕೋರಿ. ಎ ಬಿ ಸಿ ಗಳ ಈಗಿನ ವಯಸ್ಸಿನ ಸರಾಸರಿ ಎ ಬಿ ಮತ್ತು ಸಿ. ಎ ಬಿ ಮತ್ತು ಸಿ ಗಳ ಈಗಿನ ವಯಸ್ಸಿನ ಸರಾಸರಿ
ಈಗಿನ ವಯಸ್ಸಿನ ಸರಾಸರಿ 30 ವರ್ಷಗಳು. 30 ವರ್ಷಗಳು. 30 ವರ್ಷಗಳು. 6 ವರ್ಷಗಳ ಹಿಂದೆ 6 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಅನುಪಾತ 1:2:3. 1:2:3. 1:2:3. ಹಾಗಾದ್ರೆ ಸಿ ಯ ಈಗಿನ ವಯಸ್ಸು ಎಷ್ಟು? ವೆರಿ ಸಿಂಪಲ್. ಕರೆಕ್ಟ್ ಆಗಿ ಆನ್ಸರ್ ಒಂದೇ ಸಲ ಹೇಳ್ಬೇಕು ಅಷ್ಟೇ. ಎಬಿಸಿಗಳ ಈಗಿನ ವಯಸ್ಸಿನ ಸರಾಸರಿ ಕೊಟ್ಟಾನ 30 ವರ್ಷ. ಒಂದೇ ನಿಮಿಷ ರೀ. 24 ಅಲ್ರಿ, 6 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಕೊಟ್ಟಾನ್ರಿ 1:2:3. ಹಾಗಾದ್ರ ಪ್ರಸ್ತುತ ಸಿ ಯ ವಯಸ್ಸು ನೋಡ್ರಿ, ನೋಡ್ರಿ. ಯಾರ್ರಿ? ವೆರಿ ಗುಡ್. ಓಕೆ, ಆನ್ಲೈನ್ ದಾಗ ಆನ್ಸರ್ ಬಂತ್ರಿ ಆಲ್ರೆಡಿ. $54 ಅಲ್ರಿ, 24 ಅಲ್ರಿ, 36 ಸರಿಯಾದ ಉತ್ತರ ಅಲ್ರಿ. ಅಂದ್ರಲ್ರಿ ಅವ್ರು ಕನ್ನಡದಾಗ ಅಂದ್ರು ನೀವು ಇಂಗ್ಲಿಷ್ದಾಗ ಅಂದಿರದೆ. 45 ಅಲ್ರಿ. ಎಸ್, ಹಾ ರೀ ಮೇಡಮ್ ಹೇಳ್ರಿ. ನೋಡ್ರಿ, ಕರೆಕ್ಟ್ ಆನ್ಸರ್ ಹೇಳ್ರಿ. 15? 18 ಅಲ್ರಿ. ಸಿ ವಯಸ್ಸು ಕೇಳ 39 ಅಲ್ರಿ, 48 ಅಲ್ರಿ, 42 ಕರೆಕ್ಟ್ ಆನ್ಸರ್ ಆಗ್ತದೆ. ಓಕೆ, 42. ಹೌದಲ್ರಿ? ಟ್ರೈ ಮಾಡ್ರಿ. ಯಾರು ಬಂದಿಲ್ಲ ಸ್ವಲ್ಪ ಟ್ರೈ ಮಾಡ್ರಿ. ಈ ಕ್ವಶನ್ ಮಾಡಿದ್ರ ನಿಮ್ಗೂ ಕೂಡ ಖುಷಿ ಆಗ್ತದೆ. ಓಕೆ, ಏನದ ಏನ್ ಇಲ್ಲ, ಯಾರು ಕೊಟ್ಟಾನ ಯಾರು ಕೇಳ್ಯಾನ ಅನ್ನೋದು ಇಂಪಾರ್ಟೆಂಟ್. ಬಂದಿಲ್ರಿ ಇನ್ನು? ಪಕ್ಕ ಈ ಕಡೆ ಬಂದಿಲ್ರಿ ಇನ್ನು? ಬರ್ತಾವ ಮಾಡ್ರಿ, ಇನ್ನೂ ಬರ್ತಾವ. ಇನ್ನೊಂದು ನಿಮಿಷ ಟೈಮ್ ಕೊಡ್ತೀವಿ. ಹೆಂಗಾರ ಮಾಡಿ 42 ತರಬೇಡ್ರಿ. ಆನ್ಸರ್ 42 ಕರೆಕ್ಟ್ ಆಗಿರುವಾಗ. ಈಗ ನೋಡ್ರಿ 42 ಆತರಿ. ನನಗ ಫಸ್ಟ್ ಹೇಳ್ರಿ, ಈಗ ಏನೋ ಬರೀದ್ ಬೇಡ, ಜಸ್ಟ್ ನೋಡು. 3 ಜನದಾರು ಸರಾಸರಿ ವಯಸ್ಸು 30 ವರ್ಷದ. ಮೊತ್ತ ಎಷ್ಟಾಗ್ತರಿ? 90. ಫಸ್ಟ್ ಸ್ಟೆಪ್ 90 ಇಯರ್ಸ್. ಟೋಟಲ್ ಸಮ್ ಎಷ್ಟಾಗ್ತರಿ ಇದು ಅನುಪಾತದ್ದು? 6 ರೇಷಿಯೋ ಬರೋಬ್ಬರಿ 90 ಆದ್ರೆ 1 ರೇಷಿಯೋ ಬರೋಬ್ಬರಿ ಎಷ್ಟಾಗ್ತರಿ? 15 ರೀ. 48 ಆಗ್ತರಿ. ಕರೆಕ್ಟ್. 3 ಮಂದಿದ್ ಕೊಟ್ಟನ್ರಿ ಸರಾಸರಿ 30, ಮೊತ್ತ 90 ಆಯ್ತು. 30 × 3 90 ಆಯ್ತು. ಒಟ್ಟು ಮೊತ್ತ ಎಷ್ಟ್ರಿ? 3, 2, 5, 1, 6 ಆಯ್ತು. 6 ರೇಷಿಯೋ ಬರೋಬ್ಬರಿ 90. 1 ರೇಷಿಯೋ ಬರೋಬ್ಬರಿ 15. 90 ಹೆಂಗ್ರಿ?
ಹಾ, ಓಕೆ ಓಕೆ. ಇದು 6 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಕೊಟ್ಟಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ರೈಟ್. ಓಕೆ, ವೆರಿ ಗುಡ್. ನೋಡ್ರಿ ನಂದು ಮಾರ್ಕೆಟ್ದಾಗ ಇರ್ತೈತಿ ಈಗ. ಓಕೆ, ಹಂಗೆ ಆತದ. ಎ ಬಿ ಸಿ ಗಳ ಈಗಿನ ವಯಸ್ಸಿನ ಅನುಪಾತ ಎಷ್ಟ್ರಿ? 30. ಹಾಗಾದ್ರ ಲಕ್ಷ ಕೊಡ್ರಿ. ಎ ಅವ್ರ ಮೊತ್ತವನ್ನ ಕಂಡುಹಿಡ್ಕೊಂಡ್ರಿ. ಎ ಬಿ ಸಿ ಎಷ್ಟ್ ಜನ ಅದಾರ್ರಿ? 3 ಜನ ಅದಾರ. ಅವ್ರ ಸರಾಸರಿ ಎಷ್ಟದ? 30. ಮೊತ್ತ ಎಷ್ಟಾಯ್ತ್ರಿ? 90. ಆದರೆ ಅನುಪಾತ ಯಾವಾಗಿಂದ ಕೊಟ್ಟಾನ್ರಿ? 6 ವರ್ಷಗಳ ಹಿಂದೆ. ನಿನ್ನೆ ಮಾಡಿರ್ತಕ್ಕಂಥ ಕ್ವಶನ್ಸ್ 6 ವರ್ಷಗಳ ಹಿಂದೆ ನಾ ಬರ್ಕೋತೀನ್ರಿ ಇನ್ನೊಂದ್ಸಲ. ಎ ಬಿ ಮತ್ತು ಸಿ ವಯಸ್ಸಿನ ಅನುಪಾತ ಏನದ್ರಿ? 1:2:3. ವಯಸ್ಸಿನ ಅನುಪಾತವನ್ನ ನಾವು ಪ್ರಸ್ತುತ ಮಾಡಕ್ಕಾಗಲ್ಲ. ಅದಕ್ಕೆ ವಯಸ್ಸಿನ ಮೊತ್ತವನ್ನ ಏನ್ ಮಾಡೋದ್ರಿ? 6 ವರ್ಷ ಹಿಂದೊಯ್ಯೋದು. ಅಂದ್ರೆ ಎಷ್ಟು ವರ್ಷ ಮೈನಸ್ ಮಾಡ್ಬೇಕ್ರಿ? 18 ವರ್ಷ. ಇವಂದ್ 6 ವರ್ಷ, ಇವಂದ್ 6 ವರ್ಷ, ಇವಂದ್ 6 ವರ್ಷ ಹಿಂದೋಗ್ಬೇಕು ನಾವು. ಹಿಂದೋದಾಗ ನಮಗೆ ಇಲ್ಲಿ ಮೊತ್ತ ಸಿಗ್ತದೆ. ಎಷ್ಟು ವರ್ಷಗಳ ಹಿಂದಿಂದು? 6 ವರ್ಷಗಳ ಹಿಂದಿದ್ದು 18 ವರ್ಷ ಮೈನಸ್ ಮಾಡಿದಾಗ ಏನಾಗ್ತರಿ? 72 ಇಯರ್ಸ್. ಕರೆಕ್ಟ್ ರೀ? 72 ಇಯರ್ಸ್. ಈಗ 1 + 2 + 3 ಎಷ್ಟಾಯ್ತ್ರಿ? 6. 6 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ಅಂತಂದ್ರೆ 72. 1 ರೇಷಿಯೋ ಬರೋಬ್ಬರಿ ಎಷ್ಟಾಗ್ತರಿ? 6 1 6, 1 ಉಳಿತು 6 2 12. ಕೇಳೇನ ಯಾರದ್ರಿ? ಸಿ ಗುಣಾಕಾರ ಮಾಡೋಣ್ರಿ. 12 3 30. ಬಟ್ 36 ಯಾವಾಗ? 6 ವರ್ಷದ ಹಿಂದೆ. 6 ವರ್ಷದ ಹಿಂದೆ 36 ವರ್ಷದವ ಇದ್ದವ ಈಗ ಎಷ್ಟಿರ್ತಾನ್ರಿ? 6 ವರ್ಷದ ಹಿಂದೆ 36 ಅಂತಂದ್ರೆ ಈಗ ಅವ 42 ವರ್ಷದವ ಇರ್ತಾನ್ರಿ. ಸಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ರೀ? 42 ವರ್ಷ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೋರಿ. ಬರ್ಕೋರಿ ಒಂದ್ ಸ್ಟೆಪ್ ಫಸ್ಟ್. ಈಗ ಗೊತ್ತಾಯ್ತ್ರಿ ಎಲ್ಲಾರ್ಗಿ? ಇನ್ನೊಮ್ಮೆ ನೋಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ದು ಆನ್ಸರ್ ಬಂದದಲ್ರಿ? ನೋಡ್ರಿ ಎಷ್ಟ್ ಜನ ಅದಾರ್ರಿ? ಎ ಬಿ ಸಿ ಗಳ ಯಾವಾಗಿಂದು? ಈಗಿಂದು. ಮೊತ್ತ ಎಷ್ಟು? ಸಾರಿ, ಸರಾಸರಿ ಎಷ್ಟು? 30. 3 ಜನ ಇರೋದ್ರಿಂದ 3 ಗುಣಾಕಾರ ಮಾಡೋನ್ರಿ. ಎಷ್ಟಾಯ್ತು? 90. 90 ಮೊತ್ತ ಯಾವಾಗಿಂದು? ಈಗಿಂದು, ಪ್ರಸ್ತುತ. ಬಟ್ ಅನುಪಾತ ಯಾವಾಗಿಂದ ಕೊಟ್ಟಾನ್ರಿ? 6 ವರ್ಷಗಳ ಹಿಂದೆ. 6 ವರ್ಷಗಳ ಹಿಂದಿನ ಅನುಪಾತ ಕೊಟ್ಟಾನ್ರಿ. 1:2:3. 6 ವರ್ಷಗಳ ಹಿಂದಿನ ಅನುಪಾತ ಕೊಟ್ರ ನಾವು ವಯಸ್ಸಿನ ಮೊತ್ತವನ್ನು ಕೂಡ 6 ವರ್ಷಗಳ ಹಿಂದೋಗ್ಬೇಕು. ಕೇವಲ 6 ವರ್ಷ ಹಿಂದ್ ಮೈನಸ್ ಮಾಡಕ್ ಬರಲ್ರಿ. ಯಾಕಂತಂದ್ರ 3 ಜನ ಇರೋದ್ರಿಂದ 3 ಮಂದಿದು 6 ವರ್ಷ ಟೋಟಲ್ 18 ವರ್ಷ ಮೈನಸ್ ಆಗ್ತದೆ. ಹಿಂದೋಗ್ಬೇಕಂದ್ರ 72. ಇದು ಇಂಪಾರ್ಟೆಂಟ್. ಈಗ ಟೋಟಲ್ ಅನುಪಾತ ಎಷ್ಟಾಗ್ತದೆ ನೋಡ್ರಿ? 1 2 3 6. 6 ರೇಷಿಯೋ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕು ನಾವು? 72. ಕರೆಕ್ಟ್ ರೀ? 1 ರೇಷಿಯೋ ಈಸ್ ಈಕ್ವಲ್ ಟು ಎಷ್ಟಾಯ್ತು? 12 ಆಯ್ತು. ನಮಗ್ ಕೇಳೇನ ಯಾರ್ದು? ಸಿದು. 12 3 36. ಬಟ್ 36 ಅನುಪಾತ ಯಾವಾಗಿಂದ ಇದು? 6 ವರ್ಷ ಹಿಂದೆ. 6 ವರ್ಷದ ಹಿಂದ ಆ ವ್ಯಕ್ತಿಗೆ 36 ವರ್ಷ ತರಿಗೆ ಎಟ್ಟಿರ್ತಾನ್ರಿ? 42 ವರ್ಷ. 6 ವರ್ಷ ಆಗಿರ್ತಾವ ಈಗ. ನನಗೆ 42 ವರ್ಷ. ನನಗೆ ಹೇಳ್ರಿ ಎ ವಯಸ್ಸು ಎಷ್ಟಾಗಿರ್ತಾವ? ರೀ ಎ 18 ವರ್ಷ. ಕರೆಕ್ಟ್ ರೀ? 12 1 12. 6 ವರ್ಷದಿಂದ 12 + 6 18. ಬಿ ವಯಸ್ಸು ಎಷ್ಟಾಗಿರ್ತಾವ್ರಿ? 28 ರೀ. 12 2 24 + 6 30 ವರ್ಷ. ಕರೆಕ್ಟ್ ರೀ? 12 2 24 + 6 30 ವರ್ಷ ಆಗಿರ್ತಾವ. ಅರ್ಥ ಆಯ್ತ್ರಿ ಇದು? ನೆಕ್ಸ್ಟ್ ಜಸ್ಟ್ ಕ್ವಶನ್ ಡಿಫ್ರೆನ್ಸಿಯೇಟ್ ಮಾಡುವ ಸಲುವಾಗಿ ಒಂದು ಟೈಟಲ್ ಬರ್ಕೋರಿ. ಒಬ್ಬ ವ್ಯಕ್ತಿಯು ಬಂದು ಸೇರಿಕೊಂಡಾಗ. ಇದ್ರ ಮೇಲಿನ ಕ್ವಶನ್ಸ್ ಗಳು ನೋಡೋದು. ಒಬ್ಬ ವ್ಯಕ್ತಿಯು ಯಾವನೇ ಆಗಿರ್ಬೋದ್ರಿ. ಒಬ್ಬ ವ್ಯಕ್ತಿಯು ಬಂದು ಸೇರಿದಾಗ. ಓಕೆ, ಸ್ಟಾರ್ಟಿಂಗ್ ದಾಗ ಬರ್ಸಿನಲ್ರಿ ಅದೇ. ಅವನ ವಯಸ್ಸನ್ನ ಕಂಡುಹಿಡಿತೇವೆ ನಾವು. ಯಾವ ರೀತಿ? ಸಿಂಪಲ್. ಒಂದ್ ಕ್ವಶನ್ ಬರ್ಕೋರಿ ಸರಿಯಾಗಿ.
ಒಬ್ಬ ವ್ಯಕ್ತಿ ಎಕ್ಸ್ಟ್ರಾ ಯಾವನಾರ ಬಂದಿದ್ದ ಅಂದ್ರೆ ಅವ್ರ ಸರಾಸರಿ ಏನಾಗಿರ್ತದ ಅಂದ. ಓಕೆ, ಇದ್ರ ಮೇಲೂ ಕ್ವಶನ್ಸ್ಗಳು ಬಹಳಷ್ಟು ಎಕ್ಸಾಮ್ಸ್ ನಲ್ಲಿ ಕೇಳ್ತಾನ್ರಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೆಗೆದೆಲ್ಲ. ಕ್ವಶನ್ ಪೂರ್ತಿ ಬರ್ಕೋರಿ. 15 ಆಟಗಾರರ ಸರಾಸರಿ ವಯಸ್ಸು. 15 ಆಟಗಾರರ ಸರಾಸರಿ ವಯಸ್ಸು. ಸರಾಸರಿ ವಯಸ್ಸು 20 ವರ್ಷಗಳು. 15 ಆಟಗಾರರ ಸರಾಸರಿ ವಯಸ್ಸು 20 ವರ್ಷಗಳು. ನಾ ಶಾರ್ಟ್ ಬರ್ತೀನಿ, ಪೂರ್ತಿ ಬರ್ಕೋಬೇಕು. 15 ಆಟಗಾರರ ಸರಾಸರಿ ವಯಸ್ಸು 20 ವರ್ಷ. ತರಬೇತಿದಾರನ ವಯಸ್ಸನ್ನು ಸೇರಿಸಿದರೆ ಸರಾಸರಿಯು 22 ವರ್ಷ ಆಗುತ್ತದೆ. 22 ವರ್ಷ ಆಗುತ್ತದೆ. ಹಾಗಾದ್ರೆ ತರಬೇತಿದಾರನ ವಯಸ್ಸು ಎಸ್ ಇನ್ನಾಗಿ ಮಾಡಿದ ಕಾನ್ಸೆಪ್ಟ್ ಅದಾವ್ರಿ, ಹೊಸ ಕಾನ್ಸೆಪ್ಟ್ ಏನು ಇಲ್ಲಿದು. 15 ಆಟಗಾರರ ಸರಾಸರಿ 20 ಅದ, ತರಬೇತಿದಾರ ಒಬ್ಬ ಬರ್ತಾನ, ಸರಾಸರಿ 22 ಆಗ್ತದ. ತರಬೇತಿದಾರನ ವಯಸ್ಸು ಎಷ್ಟು ಅಂತ 58 ಆಗಲ್ರಿ, 32 ರೀ. ಅಲ್ರಿ, ಇನ್ನೊಮ್ಮೆ ನೋಡ್ರಿ. ಕೋಚ್ 32 ಅಲ್ರಿ, 32 ಹೆಂಗ್ ಬರತ್ತಾರೆ ಆನ್ಸರ್? 32 ಆಗಲ್ಲ, 52 ರೈಟ್ ಆನ್ಸರ್. 52 ಸರಿಯಾದ ಉತ್ತರ ಆಗ್ತದೆ. ಕೋಚ್ ಅದನ್ರಿ, ಅವನಿಗೆ ಸ್ವಲ್ಪ ಜರ ವಯಸ್ಸಾಗಿರ್ಬೇಕಲ್ರಿ. 52 ಆತರಿ. ಎಸ್, ನೋಡ್ರಿ, ಸಿಂಪಲ್ ಏನಿಲ್ಲ. ನಾವು ಮೊತ್ತವನ್ನ ಇದು ಏನ್ರಿ? ಮೊತ್ತ ಹೆಚ್ಕೊಳ್ತು ಸಂಖ್ಯೆ ಇಂಟು ಸರಾಸರಿ. ಮೊತ್ತ ಅಂತಂದ್ರ ಸಂಖ್ಯೆ ಹತ್ತಾರ ಎಷ್ಟು ಜನ ಅದಾರ್ರಿ? 15. ಈಗ ಎ ಬಿ ಸಿ ಡಿ ಎಲ್ಲ ಬರ್ಕೊತ್ಕೊಂಡ್ರು ಅವಶ್ಯಕತೆ ಇಲ್ಲ. 15 ಜನ, ಅವ್ರ ಸರಾಸರಿ 20, 300 ಏನಾಯ್ತು? ಮೊತ್ತ ಆಯ್ತು. ಯಾರ್ದಿದು 300 ಮೊತ್ತ? 15 ಜನದ್ದು. ಈಗ ಒಬ್ಬ ಬರ್ತಾನ್ರಿ, ಎಷ್ಟ್ ಜನ ಆದ್ರು? 16 ಜನ ಆದ್ರು. ಅವ್ರ ಸರಾಸರಿ ಎಷ್ಟ್ರಿ? 22. ಗುಣಾಕಾರ ಮಾಡ್ರಿ, 2 16 × 22 352. ಕರೆಕ್ಟ್ ರೀ? ಮೊದಲು ಎಷ್ಟಿತ್ತು ಮೊತ್ತ? 300 ಇತ್ತು. ಈಗ ಎಷ್ಟಾಯ್ತು? 352. ಎಷ್ಟು ಹೆಚ್ಚಾಯ್ತು? 52. ಆ 52 ಯಾರದಾಗಿರ್ತರಿ? ಆ ತರಬೇತಿದಾರನ ವಯಸ್ಸು. ಯಾವ ಎಕ್ಸ್ಟ್ರಾ ಬಂದಿರ್ತಾನಲ್ಲ, ತರಬೇತಿದಾರ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು, ಯಾರು ಎಕ್ಸ್ಟ್ರಾ ಬಂದಿರ್ತಾರಲ್ಲ ಅವ್ರ ವಯಸ್ಸದು ಆಗಿರ್ತದೆ. ಕರೆಕ್ಟ್ ರೀ? ನೆಕ್ಸ್ಟ್, ಓಕೆ, ಸಾಲ್ವ್ ಮಾಡೋಣ್ರಿ. ಕಾನ್ಸೆಪ್ಟ್ ಕಡೆ ಸ್ವಲ್ಪ ಓಕೆ, ಇದೇ ಕಾನ್ಸೆಪ್ಟ್ ಇನ್ನ ಸಿ ವಯಸ್ಸು ಎಷ್ಟು, ಬಿ ವಯಸ್ಸು ಎಷ್ಟು ಇತ್ತಲ್ಲ, ಅದೇ ಕ್ವಶನ್ಸ್. 15 ಆಟಗಾರನ ಏನ್ ಬರ್ಯಾತಿನ ಕಾನ್ಸೆಪ್ಟ್ ಅಂತಂದ್ರ, ನಮಗ್ ಬೇಕಾಗಿದ್ದು ಮೊತ್ತ. ಮೊತ್ತ ಈಜ್ಕೊಳ್ತು ಏನ್ರಿ? ಸಂಖ್ಯೆ ಇಂಟು ಸರಾಸರಿ. ನೀವೇನಾರ ಮೊದಲೇ ಮಾಡಿದ್ರಂದ್ರ ಸರಾಸರಿ ಇಂಟು ಸಂಖ್ಯೆ ಅಂತಂದ್ರು ರೈಟ್ ಆನ್ಸರ್. ಕರೆಕ್ಟ್ ರೀ? ತಪ್ಪೇನಿಲ್ಲ. ಬಟ್ ಕ್ವಶನ್ದಾಗ 15 ಆಟಗಾರರು, 20 ಜನ ಆಟಗಾರರು ಫಸ್ಟ್ ಕೊಟ್ಟಿರ್ತಾನೆ, ಹಾಗಾಗಿ ನಾವು ಫಸ್ಟ್ ಸಂಖ್ಯೆ ಅನ್ಕೊಳತ್ತೀವಿ. ಈಗ 15 ಜನ ಅದಾರ. 15 ಜನ ಅವ್ರ ಸರಾಸರಿ ಎಷ್ಟದ್ರಿ? 20. ಮಲ್ಟಿಪ್ಲಿಕೇಶನ್ ಗುಣಾಕಾರ ಅಂತೂ ಮಾಡ್ಲೇಬೇಕ್ರಿ ನಾವು. 300 ಆಯ್ತು ಮೊತ್ತ. ಇದು ಎಷ್ಟು ಜನದ್ದು? 15 ಜನದ್ದು. ಸರ್, ಇದ್ರಾಗ 4ನೇ ಆಟಗಾರನ ವಯಸ್ಸು ಎಷ್ಟು ಹೇಳ್ರಿ? ನೋಡ್ರಿ, ಬರಂಗಿಲ್ಲ. ಯಾಕಂತಂದ್ರ ಮೊತ್ತದ ಅಷ್ಟ್ರದ್ದು ಕೂಡಿಸಿ 300 ಅಂತ ಹೇಳ್ಬೋದಲ್ಲ ಹೊರತು ಪ್ರತಿಯೊಬ್ಬರು ಸೆಪರೇಟ್ ಆಗಿ ಹೇಳಕ್ ಆಗಲ್ಲ. ಆತರ ಏನಾರ ರೇಷಿಯೋ ಅದು ಕೊಟ್ಟಿದ್ದಂದ್ರೆ ನಾವು ಹೇಳ್ಬೋದಾಗಿತ್ತೇನೋ. ಓಕೆ, ಈಗ ಒಬ್ಬ ವ್ಯಕ್ತಿ ಬರ್ತಾನ್ರಿ. ಯಾರು? ತರಬೇತಿದಾರ ಬರ್ತಾನ. ಎಷ್ಟ್ ಜನ ಆದ್ರಿ? +1. ಮೊದಲು ಎಷ್ಟು ಜನ ಇದ್ರಲ್ಲ ಅದಕ್ಕಿಂತ ಒಬ್ರು ಹೆಚ್ಚಾದ್ರು. ಎಷ್ಟು ಜನ ಆದ್ರಿ? 16 ಜನ. ಇವ್ರ ಸರಾಸರಿ ಏನಾಗ್ತರಿ? ಸರಾಸರಿ ವಯಸ್ಸು ಏನಾಗ್ತರಿ? 22 ವರ್ಷ. ಸರ್, ಇದು ಹೆಂಗ್ರಿ 22 ವರ್ಷ ಹೆಂಗಾಗ್ತರಿ? ಕೋಚ್ ಇದು 22 ವರ್ಷ ಕೋಚ್ದಲ್ಲ, ತರಬೇತಿದಾರಂದಲ್ರಿ. ಪ್ರತಿಯೊಬ್ಬರಿಗೆ ವಯಸ್ಸನ್ನ ಹಂಚದ 22 ವರ್ಷ ಆಗ್ಬಹುದು ಅಂದಾಗ. ಓಕೆ, ಈಗ ಮೊತ್ತ ಎಷ್ಟಾಯ್ತು? ಗುಣಾಕಾರ ಮಾಡೋಣ್ರಿ. 16 32, 16 32, 3 ಫೈಲ 352 ಆಯ್ತು. 352 ಮೊತ್ತ ಆಯ್ತು. ಈಗ ಇವ ಬಂದಿದ್ದಕ್ಕೆ ಹೆಚ್ಚಾಯ್ತಲ್ರಿ. ಇದು ಎಷ್ಟು ಹೆಚ್ಚಾಯ್ತು?
52 ವರ್ಷ. ಅವಂದ್ ಏನಾಗಿರ್ತದೆ 52 ವರ್ಷ ಆಗಿರ್ತದ. ಕರೆಕ್ಟ್ ಆಗಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನ ಮೈನಸ್ ಮಾಡ್ರಿ. 352 ಮೊದಲಿರ್ತಕ್ಕಂಥ ಮೊತ್ತವನ್ನ ಮೈನಸ್ ಮಾಡ್ರಿ. 52 ವರ್ಷ ಆಗಿರ್ತದೆ. 52 ಇಯರ್ಸ್. ಯಾರ ವಯಸ್ಸಿದು? ತರಬೇತಿದಾರನ ವಯಸ್ಸು. ಕೋಚ್. ಏನ್ ಹೇಳ್ರಿ? ಎಲ್ಲಿರಿ ಕಾನ್ಸೆಪ್ಟ್ ರೀ? ಪ್ಲಸ್ ಮೈನಸ್ ಗುಣಾಕಾರ, ಹಿಂದಿತ್ತದ್ರ ಮೈನಸ್, ಮುಂದಿತ್ತರ ಪ್ಲಸ್, ಇವೆಲ್ಲ ತಲೆ ಕೆಡಿಸ್ಕೊಂಡ್ರ ಬಹಳ ಕಾಂಪ್ಲಿಕೇಟೆಡ್ ಆಗ್ತದೆ. ಕ್ವಶನ್ ಏನ್ ಕೇಳಾತನ ಅನ್ನೋದು ಇಂಪಾರ್ಟೆಂಟ್, ನಾವು ಲಕ್ಷ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಮುಂದಿನ ಕ್ವಶನ್ದಾಗ ಏನ್ ಬರ್ತಾರೆ, ಈಗ ಹಿಂದೆ 5 ವರ್ಷಗಳ ಹಿಂದೆ ಹತ್ತಿತ್ತು, ಇವ್ರದ್ದು ಇದು ಏನಿತ್ತು 3 ವರ್ಷಗಳ ಹಿಂದೆ 6 ವರ್ಷಗಳ ಹಿಂದೆ ಇತ್ತು. ನಾವು 3 ಮಂದಿದು 6 ವರ್ಷ ಪ್ಲಸ್ ಮಾಡಿದ್ವಿ 18. ಮುಂದಿನ ಕ್ವಶನ್ದಾಗ ಅಥವಾ ಎಕ್ಸಾಮ್ದಾಗ 6 ವರ್ಷಗಳ ಹಿಂದಿನ ಕೊಟ್ಟಾಗಿಲ್ಲ, 6 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಕೊಟ್ಟಿರ್ತಾನ, ಅವಾಗ ಬೇರೆ ಕಾನ್ಸೆಪ್ಟ್ ಆಗುದಲ್ರಿ. ಹಾ, ಯಾವಾಗಿನ್ ಕೊಟ್ಟಿರ್ತಾನ, ಯಾರ್ದು ಕೊಟ್ಟಿರ್ತಾನ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟ್. ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದ್ರೆ 15 ಜನ ಅವ್ರ ಮೊತ್ತ 300 ಆಗ್ತದೆ. ಒಬ್ಬ ಬಂದಿರೋದ್ರಿಂದ 352 ಆಗ್ತದೆ. ಈಗ ಕೂಡಿಸಿದ್ರೆ ಆನ್ಸರ್ ಬರ್ತೇನ್ರಿ? 652 ಯಾರ್ದು ವಯಸ್ಸು ಇರ್ತದ್ರಿ? ಇರಂಗಿಲ್ಲಲ್ರಿ. ಹೆಚ್ಚಿಗೆ ಆಗ್ಯದ. ಎಷ್ಟು ಹೆಚ್ಚಿಗೆ ಆಗ್ಯದ ಅದು ಏನಾಗಿರ್ತಾರೆ? ಆ ಶಿಕ್ಷಕನ ವಯಸ್ಸಾಗಿ, ಆ ತರಬೇತಿದಾರನ ವಯಸ್ಸಾಗಿರ್ತಾರೆ ಅಷ್ಟೇ. ಓಕೆ, ತಿಳಿತ್ರಿ ಈಗ? ನೆಕ್ಸ್ಟ್. ಓಕೆ, ಒನ್ ಮೋರ್. ಈಗ ಕರೆಕ್ಟ್ ಆಗಿ ಮಾಡ್ರಿ, ಒಂದೇ ಲೈನ್ ದಾಗ ಮಾಡ್ಬೇಕು. ಓಕೆ, ಬರ್ಕೋರಿ. ಇಪ್ಪತ್ತೆರಡು ವಿದ್ಯಾರ್ಥಿಗಳಿರುವ 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು. 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 21 ವರ್ಷ. 22 ವಿದ್ಯಾರ್ಥಿಗಳಿರುವ ಒಂದು ತರಗತಿಯ ಸರಾಸರಿ ವಯಸ್ಸು 21 ವರ್ಷ, 21 ಇಯರ್ಸ್. ಶಿಕ್ಷಕನ ವಯಸ್ಸನ್ನು ಸೇರಿಸಿಕೊಂಡರೆ ಈ ಸರಾಸರಿಯು 1 ವರ್ಷ ಹೆಚ್ಚಾಗುತ್ತದೆ. 1 ಇಯರ್ ಇನ್ಕ್ರೀಸಸ್. ಈ ಸರಾಸರಿಯು 1 ವರ್ಷ ಹೆಚ್ಚಾಗುತ್ತದೆ. ಹಾಗಾದ್ರೆ ಶಿಕ್ಷಕನ ವಯಸ್ಸು ಎಷ್ಟು? ಹೌದ್ರಿ? ಯಸ್, ವೆರಿ ಗುಡ್. ಹೌದ್ರಿ? ಯಸ್. ಜಸ್ಟ್ ಮಲ್ಟಿಪ್ಲಿಕೇಶನ್, ಆಮೇಲೆ ಮೊತ್ತದಲ್ಲಿ ದೊಡ್ಡ ಮೊತ್ತದಲ್ಲಿ ಚಿಕ್ಕ ಮೊತ್ತವನ್ನು ಮೈನಸ್. ಇದು ಮೊತ್ತ ಎಷ್ಟಾಗ್ತರಿ? ಇದು ಎಷ್ಟಾಗ್ತರಿ? 462 ಆತರಿ. ಸರಿಯಾಗಿ ಮಲ್ಟಿಪ್ಲಿಕೇಶನ್ ಅಂತೂ ಮಾಡ್ಲೇಬೇಕು. 22 ಇಂಟು 21. ಈಗ ಒಬ್ಬ ಶಿಕ್ಷಕ ಬರಾತನ್ರಿ. ಎಷ್ಟ್ ಜನ ಆದ್ರು? 23 ಜನ ಆದ್ರು ಶಿಕ್ಷಕ ಬಂದಿರುವುದರಿಂದ. ಅವ್ರ ಸರಾಸರಿ ಎಷ್ಟು ವರ್ಷ ಆಗ್ತರಿ? 1 ವರ್ಷ. ಅಂದ್ರೆ 1 ತೊಗೊಬಾರ್ದಿಲ್ಲಿ, ಮೊದಲು ಇದ್ದಿದ್ದಕ್ಕಿಂತ 1 ವರ್ಷ ಹೆಚ್ಚು ಅಂದಾಗ ಎಷ್ಟ್ ಆಗ್ತಾರೆ? ಹಂಗಾರ 20. ಎಷ್ಟು ಬರ್ತಾರೆ ಇದು? 506 ರೀ. ಸರಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 506. ಈಗ 506 ಒಳಗ ನಾವ್ ಏನ್ ಮಾಡೋಣ್ರಿ? 462 ಮೈನಸ್. ಕರೆಕ್ಟ್ ರೀ? ಆನ್ಸರ್ ಏನ್ ಬರ್ತಾರಿ? 44 ವರ್ಷ. 44 ವರ್ಷ ಯಾರದು ಅಂತಂದ್ರ ಶಿಕ್ಷಕನು. ಅರ್ಥ ಆಯ್ತ್ರಿ? 44 ವರ್ಷ ಬರೋದಿಲ್ಲ, 44 ಇಯರ್ಸ್. ಈಗ ಬೇರೆ ವಿದ್ಯಾರ್ಥಿಗಳು ವಯಸ್ಸನ್ನ ಕಂಡಿಡಕ್ ಸಾಧ್ಯ ಏನ್ರಿ? ಅಲ್ಲಿ ಇಲ್ಲ. ಯಾಕಂದ್ರೆ ಅನುಪಾತ ಅದು ಕೊಟ್ಟಿಲ್ಲ, ಕೊಡಂಗೂ ಇಲ್ಲ. ಈ ತರ ಕ್ವಶನ್ಸ್ದಾಗ ಜಸ್ಟ್ ಏನದಲ್ಲ, ಯಾವ ಹೆಚ್ಚಿಗೆ ಬಂದಿರ್ತಾನಲ್ರಿ ಶಿಕ್ಷಕ ಆಗಿರ್ಬೋದು, ಕೋಚ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಅಥವಾ ಯಾವ್ದೋ ಬೇರೆ ವಿದ್ಯಾರ್ಥಿನೂ ಆಗಿರ್ಬೋದು. ಅರ್ಥ ಆಯ್ತ್ರಿ? ನೆಕ್ಸ್ಟ್. 44 ಇಯರ್ಸ್. ಏನಾರ ಡೌಟ್ ಆದ್ರೆ ಇದ್ರಾಗ ಇವು 2 ಕ್ವಶನ್ ಸೇಮ್ ಅದಾವ.
ಹಾ ರೀ ಎಲ್ಲಿದ್ರಿ ಗುಣಾಕಾರ ಮಾಡ್ಬೇಕು 23 ಇಂಟು ಸಾರಿ 22 ಇಂಟು 21 21 ಎರಡೇ 42 21 ಎರಡೇ 42 ಕೈಲಾದ ಉಡಿಸ್ತೀವಿ 462 ಆಗ್ತದೆ 44 ಇಯರ್ಸ್ ಓಕೆ ಈ ಟೀಚರ್ ಮೇಲೆ ಒಂದು ಜೋಕ್ ಅದ್ ಹೇಳ್ತೀನಿ ಸರ್ ಶಿಕ್ಷಕ ಹೊಸರನ್ನ ಹೇಳಿದ್ದೆ ಅನ್ಸತ್ ನಾ ಓಕೆ ನೋಡ್ರಿ ಶಿಕ್ಷಕರ ಮೇಲೆ ಜೋಕೆ ಬೇಡ ಅಂತೀರೇನು ಓಕೆ ಇರ್ಲಿ ಈಗ ನಾವು ಹೈಸ್ಕೂಲ್ ಅದು ಇದ್ದಾಗ ಅಲ್ಲಿ ಇನ್ಫೆಕ್ಷನ್ ಹತ್ತಿಂದ ಸಾಹೇಬ್ರು ಬರ್ತಿದ್ರು ಗೊತ್ತರಿ BO ಸಾಹೇಬ್ರಾಗಿರ್ತಿದ್ರು ಅವ್ರು ಸಾಹೇಬ್ರು ಬಂದಾರ ಎಲ್ಲಾರು ಕರೆಕ್ಟ್ ಆಗಿ ಓದ್ಕೊಂಡಿರಿ ಅಂತ ಹೇಳ್ತಿದ್ರು ಆಲ್ರೆಡಿ ಬಂದ್ ಹೇಳ್ತಿದ್ರಿ ಶಿಕ್ಷಕರು ಬಂದ್ ಹೇಳ್ತಿದ್ರು ಆ ಶಿಕ್ಷಕರು ಅವ್ರು ಏನ್ ಮಾಡ್ತೀರಿ BO ಸಾಹೇಬ್ರು ಬಂದ್ ಕಿಶಿಂದ ಎಲ್ಲರಿಗೂ ಪ್ರಶ್ನೆ ಕೇಳ್ತಿದ್ರು ಅವ್ರು ಅವ್ರ ಜೊತೆ ಯಾರು ಬಂದಿರ್ತಿದ್ರಿ ಪ್ರಿನ್ಸಿಪಲ್ ಇರ್ತಿದ್ರು ಅವ್ರ ಜೊತೆ ಶಿಕ್ಷಕರು ಬರ್ತಿದ್ರು ಯಾವ ವಿಷಯದ ಮೇಲೆ ಅವ BO ಸಾಹೇಬ್ರು ಕ್ವಶನ್ಸ್ ಕೇಳ್ತಾರ ಗೊತ್ತಿಲ್ಲ ಓಕೆ ಸಮಾಜ ಮೇಲೆ ಗಣಿತದ ಮೇಲೆ ವಿಜ್ಞಾನ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿದ್ರು ಅವರು ಅಲ್ಲಿ ಕ್ವಶನ್ಸ್ ಯಾವ್ದ್ರ ಮೇಲೆ ಕೇಳಿರ್ತಾನಲ್ಲ ಆ ವಿಷಯದ ಮೇಲೆ ಬರ್ಲಿಲ್ಲ ಅಂದ್ರ ಅವ್ರಿಗೆ ಹುಡುಗರಿಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರ ಅವ್ರು ಶಿಕ್ಷಕರಿಗೆ ಬೈದೋತಿದ್ರು ಕರೆಕ್ಟ್ ಹಿಂಗ ಆತಿದ್ರಿ ಅವಾಗ ಈಗ ಅವ್ರು ಏನದಲ್ಲ ಅವ್ರು BO ಸಾಹೇಬ್ರು ಒಂದ್ ಕ್ವಶನ್ಸ್ ಕೇಳ್ತಿದ್ರು ಎಲ್ಲರಿಗೆ ಅದು ಕ್ವಶನ್ಗೆ ಆನ್ಸರೇ ಇರ್ಲಿಲ್ಲ ಎಲ್ಲರೂ ಸೈಲೆಂಟ್ ಶಿಕ್ಷಕರು ಸೈಲೆಂಟ್ ಆ ಕ್ವಶನ್ ಏನಾಗಿತ್ತಂದ್ರ ನೋಡ್ರಿ ಡೆಲ್ಲಿಯಿಂದ ಮುಂಬೈಗೆ 900 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಿಮಾನ ಹೋದರೆ ನನ್ನ ವಯಸ್ಸು ಎಷ್ಟು ಡೆಲ್ಲಿಯಿಂದ ಮುಂಬೈಗೆ 900 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಿಮಾನ ಹೋದರೆ ನನ್ನ ವಯಸ್ಸು ಎಷ್ಟು ಎಲ್ಲರ ಗಾಬ್ರಿ ಟೀಚರ್ಸ್ ಎಲ್ಲ ಗಾಬ್ರಿ ಯಾಕಂದ್ರೆ ಹುಡುಗರು ಇರ್ತಾರೆ ಸಣ್ಣ ಹುಡುಗರು ಏನೋ ಬರ್ಬೇಕು ಓಕೆ ಅಥವಾ ಹುಡುಗರು ಬಿಡ್ರಿ ಟೀಚರ್ಸ್ ಗಾಬ್ರಿ ಆಗ್ಯಾರ ಓಕೆ ಆದ್ರೂ ಕೂಡ ಹಿಂದಿನಿಂದ ಒಬ್ಬ ಹುಡುಗ ಕೈ ಎತ್ತದಾರಿ ಹುಡುಗ ಕೈ ಎತ್ತು ಹೇಳೋ ಅವ್ BO ಸಾಹೇಬ್ ಗಾಬ್ರಿ ಹೇಳೋತಂದ ಸರ್ ನಿಮ್ ವಯಸ್ಸು 44 ವರ್ಷ ರೀ ಅಂದ ಅದು ಅನ್ಫಾರ್ಚುನೇಟ್ ಏನಿತ್ತಂದ್ರೆ ಕರೆಕ್ಟ್ ಇತ್ರಿ ಅದು ಕರೆಕ್ಟ್ ಇದ್ದಾಗ ಇವ ಸಾಬ್ರ ಗಾಬ್ರಿ ಆಗಿ ಹ್ಯಾಂಗ್ ಮಾಡಿದಿನಿ ಅಂತಂದ ಹ್ಯಾಂಗ್ ಮಾಡಿದ್ರಿ ನೀ ಅಂತಂದ ಎದ್ದಿತ್ತು ಎಕ್ಸ್ಪ್ಲನೇಷನ್ ಏನ್ ಮಾಡ್ತಾನ್ರಿ ನಮ್ ರೂಮ್ದಾಗ ಒಬ್ಬ ನಮ್ ರೂಮೆಂಟ್ ಅದಾನ ಅವ ಹುಚ್ಚದಾನ್ರಿ ಅವ್ನಿಗೆ 22 ವರ್ಷ ನೀವು ಪೂರಾ ಹುಚ್ಚರದ್ರಿ ಅದ್ರ ಡಬಲ್ ವಯಸ್ಸು ನಿಮ್ಗೆ ಅರ್ಥ ಆಯ್ತ್ರಿ ಹಿಂಗ ಕೆಲವೊಂದ್ಸಲ ಕರೆಕ್ಟ್ ಆಗಿರ್ತಾರೆ ಆನ್ಸರ್ಸ್ ನೆಕ್ಸ್ಟ್ ಕ್ವಶನ್ ಮತ್ ವೈರಲ್ ಮಾಡ್ಬೇಡ್ರಿ ನೆಕ್ಸ್ಟ್ ಕ್ವಶನ್ ಬರ್ಕೋರಿ ನೆಕ್ಸ್ಟ್ ಮೊತ್ತ ಈಜ್ಕೊಟ್ಟು ಏನ್ರಿ ಸಂಖ್ಯೆ ಇಂಟು ಸರಾಸರಿ ಇದ್ರ ಮೇಲೆ ಕ್ವಶನ್ಸ್ ನೋಡಿ ಸ್ವಲ್ಪ ಮೊತ್ತ ಇಸ್ ಈಕ್ವಲ್ ಟು ಹೆಡ್ಡಿಂಗ್ ಹಾಕ್ರಿ ಮೊತ್ತ ಇಸ್ ಈಕ್ವಲ್ ಟು ಸಂಖ್ಯೆ ಇಂಟು ಸರಾಸರಿ ಸಿಂಪಲ್ ಕ್ವಶನ್ಸ್ ಇರ್ತಾರೆ ಒಂದ್ 2-3 ಕ್ವಶನ್ ನೋಡು ಫಾಸ್ಟ್ ಬರ್ಕೋರಿ 6 ಸಂಖ್ಯೆಗಳ ಸರಾಸರಿಯು 9 6 ಸಂಖ್ಯೆಗಳ ಸರಾಸರಿಯು 9 ಮತ್ತು 9 ಸಂಖ್ಯೆಗಳ ಸರಾಸರಿಯು 4 ಆಗಿದೆ 6 ಸಂಖ್ಯೆಗಳ ಸರಾಸರಿಯು 9 ಮತ್ತು 9 ಸಂಖ್ಯೆಗಳ ಸರಾಸರಿಯು 4 ಆಗಿದೆ ಹಾಗಾದರೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು ಮೊತ್ತ ಈಜ್ಕೊಟ್ಟು ಸಂಖ್ಯೆ ಇಂಟು ಸರಾಸರಿ ಎಷ್ಟಾಗ್ತಾರಿ 90 ಏನ್ ಗೊತ್ತಂದ್ರೆ ಅದು ಮೊತ್ತ ಫೈನಲಿ ಕೇಳ್ಯಾನ ಸರಾಸರಿ ಹೌದಲ್ರಿ ಸರಾಸರಿ ಕೇಳ್ಯಾನ್ರವ ಓಕೆ ಕಾನ್ಸೆಪ್ಟ್ ಸೇಮ್ ಎಷ್ಟು ಸಂಖ್ಯೆಗಳದಾವ್ರಿ 6 ಸಂಖ್ಯೆಗಳು ಅವ್ರ ಸರಾಸರಿ ಎಷ್ಟು 9 ಅಂದ ಕರೆಕ್ಟ್ ರೀ 9 6 ಎಷ್ಟಾಯ್ತು 50 ಇದು ಏನು ಮೊತ್ತ ಮತ್ತೆ ಎಷ್ಟು ಸಂಖ್ಯೆಗಳು 9 ಸಂಖ್ಯೆಗಳ ಸರಾಸರಿ ಎಷ್ಟು 4 ಮೊತ್ತ ಎಷ್ಟಾಯ್ತು 36 9 4 36 ಒಟ್ಟು ಮೊತ್ತ ಎಷ್ಟಾಯ್ತು 90 ಇದು ಮೊತ್ತ ಇದು ಸಂಖ್ಯೆ ಬರ್ದಿನಿ ಫಸ್ಟ್ ಬರ್ದಿದ್ದು ಸಂಖ್ಯೆ ಇದು ಬರ್ದಿದ್ದು ಸರಾಸರಿ ಒಟ್ಟು ಸಂಖ್ಯೆಗಳು ಎಷ್ಟಾದ್ರಿ 15 ಸಂಖ್ಯೆಗಳಾದು ನಮಗೇನ್ ಕೇಳ್ಯಾನ್ರವ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಲ್ಲಾ ಸಂಖ್ಯೆಗಳ ಮೊತ್ತ ಅಂದಿಲ್ಲವ ಎಲ್ಲಾ ಸಂಖ್ಯೆಗಳ ಸರಾಸರಿ ಅಂತಂದ್ರ ಸರಾಸರಿ ಕೊಟ್ಟೇನ್ರಿ
ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ, ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. 90ಕ್ಕೆ 15 ಭಾಗ ಮಾಡಬೇಕು. ಎಷ್ಟು ಬರ್ತಾರೆ? 6 ರೈಟ್ ಆನ್ಸರ್. ಅರ್ಥ ಆಯ್ತು? ಇದು ಕಾನ್ಸೆಪ್ಟ್ ಗೋಸ್ಕರ ಹೇಳಿನ್ರಿ, ಸಿಂಪಲ್ ಕ್ವಶನ್ಸ್. ಓಕೆ, ಇಲ್ಲೇ ಭಾಗ ಮಾಡ್ತೀನಿ. 90ಕ್ಕೆ ಎಷ್ಟರಲ್ಲೇ ಭಾಗ ಮಾಡ್ಬೇಕನ್ನ? 15. ಎದಕ್ಕ? ಸರಾಸರಿ ಇಸ್ ಈಕ್ವಲ್ ಟು ಏನು ಅಂತಂದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. 6 ರೈಟ್ ಆನ್ಸರ್. 6 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಿರೋದು? ಯಾಕಂದ್ರ ಮೊತ್ತ ಕೇಳಿಲ್ಲ, ಸರಾಸರಿ ಕೇಳ. ಈಗ ಏನೋ ಒಂದು 10 ಜನ ಇರ್ತಾರ, ಅವ್ರ ಸರಾಸರಿ ವಯಸ್ಸು ಏನೋ ಒಂದ್ ಇರ್ತದ. ಇನ್ನೊಂದು 15 ಜನ ಇರ್ತಾರ, ಅವ್ರ ಸರಾಸರಿ ವಯಸ್ಸು ಏನೋ ಇರ್ತದ. ಈಗ ಕಂಬೈನ್ ಮಾಡಿಬಿಡ್ತಾರ. ನಾವು ಎಲ್ಲಾ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ತಂದಾಗ ಏನ್ ಮಾಡ್ಬೇಕಾಗ್ತದ? ನಾವು ಇಬ್ಬರದು ಮೊತ್ತ ಕಂಡಿಡಿದು ಅಷ್ಟು ಎಷ್ಟು ಜನ ಆದ್ರೆ ಈಗ ಚೇಂಜ್ ಆಗ್ತದೆ. ಟೋಟಲ್ ಎಷ್ಟು ಜನ ಆದ್ರೂ ಅದರಲ್ಲೇ ಭಾಗ ಮಾಡಿದಾಗ ನಮ್ಗೆ ಏನ್ ಬರ್ತಾರೆ? ಎವರೇಜ್ ಏಜ್ ಬರ್ತದೆ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಒನ್ ಮೋರ್. ಯಾವ್ದ್ರಿ? 6 ಸಂಖ್ಯೆಗಳ ಸರಾಸರಿ 9 ಆಗಿದೆ. ಮೊತ್ತ ಎಷ್ಟಾಯ್ತ್ರಿ? 50. 9 ಸಂಖ್ಯೆಗಳ ಸರಾಸರಿ 4 ಆಗಿದೆ. 9 4 ಎಷ್ಟಾಯ್ತ್ರಿ? 36. ಇದು 9 ಜನದ್ದು ಸರಾಸರಿ 4, ಮೊತ್ತ 36. 6 ಜನದ್ದು ಸರಾಸರಿ 9, ಮೊತ್ತ 54 ಆಯ್ತು. ಒಟ್ಟು ಮೊತ್ತ ಎಷ್ಟಾಯ್ತ್ರಿ? ಒಟ್ಟು ಎಷ್ಟು ಜನ ಆದ್ರಿ? ಇದು ಜನ. ಜನ ಅಂದ್ರೆ ಏನು? ಸಂಖ್ಯೆ. ಓಕೆ, 15. 15 ಎಷ್ಟೇ 90 ರೀ? 15 6 90. ಅದಕ್ಕೆ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಪ್ರಾಪ್ತಾಂಗಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ಸಂಖ್ಯೆ ಅಂದ್ರೆ ಏನ್ರಿ? ಒಟ್ಟು ಜನ ಅಥವಾ ಒಟ್ಟು ವಿದ್ಯಾರ್ಥಿಗಳು. 15 ಭಾಗ 15 90. ಓಕೆ, ನೆಕ್ಸ್ಟ್. ಫಾಸ್ಟ್ ಆಗಿ ಮಾಡ್ರಿ. 5 ಸಂಖ್ಯೆಗಳ ಸರಾಸರಿಯು 20 ಆಗಿದೆ. 5 ಸಂಖ್ಯೆಗಳ ಸರಾಸರಿಯು 20 ಮತ್ತು ಇತರ 20 ಸಂಖ್ಯೆಗಳ ಸರಾಸರಿಯು ಇತರ 20 ಸಂಖ್ಯೆಗಳ ಸರಾಸರಿಯು 40 ಆಗಿದೆ. ಹಾಗಾದರೆ ಈ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು? ಇತರ 20 ಸಂಖ್ಯೆಗಳ ಸರಾಸರಿಯು 40 ಆಗಿದೆ. 40. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳ ಸರಾಸರಿ ಎಷ್ಟು? ಎಸ್, ವೆರಿ ಗುಡ್. ಕಾನ್ಸೆಪ್ಟ್ ಅದ್ರಿ, ಸಿಂಪಲ್ ಕ್ವಶನ್ಸ್ ಅದ. ಒಟ್ಟು ಮೊತ್ತ ಕಂಡುಹಿಡಿಯಬೇಕು. ಒಟ್ಟು ಸಂಖ್ಯೆಗಳಲ್ಲಿ ಭಾಗ ಮಾಡಿದಾಗ ನಮಗ ಸರಾಸರಿ ಬರ್ತದ ಎಲ್ಲರದು. 36 ರೈಟ್. ಅರ್ಥ ಆಯ್ತ್ರಿ ಇದು? ಈ ಕ್ವಶನ್ ಸೇಮ್ ಅದ. ಕಾನ್ಸೆಪ್ಟ್ ಸೇಮ್. ವ್ಯಾಲ್ಯೂಗಳು ಚೇಂಜ್ ಮಾಡ್ಕೋತ ಹೋಗ್ತಾನ್ರಿ. ಎಕ್ಸಾಮ್ ತಕ್ಕಾಗ ಸ್ವಲ್ಪ ದೊಡ್ಡ ವ್ಯಾಲ್ಯೂ ಕೊಡ್ತಾನೆ. 40, 42, 45 ಈ ತರ ಮಾಡ್ತೀವಿ. ಈಗ 20 × 5 ಅಂದ್ರೆ ಎಷ್ಟಾಯ್ತು ಮೊತ್ತ? 100. ಕರೆಕ್ಟ್ ರೀ? 100 ಆಯ್ತು. 20 × 40 ಅಂದ್ರೆ ಎಷ್ಟಾಯ್ತ್ರಿ ಮೊತ್ತ? 800. ಟೋಟಲ್ ಮೊತ್ತ ಎಷ್ಟಾಯ್ತ್ರಿ? 900 ರೂಪಾಯಿ. 900 ಮೊತ್ತ. ಓಕೆ, ರುಪೀಸ್ ಅಲ್ಲ, 900 ರೂಪಾಯಿ. 900 ಮೊತ್ತ. ಅಷ್ಟು ಸಂಖ್ಯೆಗಳು ಎಷ್ಟಾದ್ರಿ? 20. ಕರೆಕ್ಟ್ ರೀ? ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂತಂದ್ರೆ 20 × 5 ತಗೊಂಡಾಗ 100 ಬರ್ತದ. 40 × 20 ತಗೊಂಡಾಗ 800 ಬರ್ತದ. ಆದ್ರೆ ಯಾವ ಸಂಖ್ಯೆಗಳದವನು ತಗೋಬೇಕು ನಾವು. ಇಲ್ಲಿ 5 × 20 ತಗೊಂಡಿವಿ, 100 ಆಯ್ತು. ಏನೋ ನಾವು ಗಡಬಡದಾಗ 40 × 20 ತಗೊಂಡಿವಿ, ಅವಾಗ್ಲೂ ಇಲ್ಲಿ ಸೇಮ್ ಮೊತ್ತ ಮಾತ್ರ ಸೇಮ್ ಬರ್ತದ. ಆದ್ರೆ ಸಂಖ್ಯೆಗಳಲ್ಲಿ ವೇರಿಯೇಷನ್ಸ್ ಆಗ್ಬಿಡ್ತದೆ. ಹಾಗಾಗಿ ಯಾವದ ಸಂಖ್ಯೆ ಅದ, ಯಾವದ ಸರಾಸರಿ ಅದ ಇಂಪಾರ್ಟೆಂಟ್. ಈಗ ನಮಗೇನ್ ಕೇಳ್ಯಾನ್ರವ? ಸರಾಸರಿ ಕೇಳ್ಯಾನ್ರಿ. ಎವರೇಜ್. ಎವರೇಜ್ ಇಸ್ಕೊಲ್ಟ್ ಏನ್ರಿ? ಒಟ್ಟು ಮೊತ್ತ 900, ಒಟ್ಟು ಸಂಖ್ಯೆಗಳು ಎಷ್ಟದ್ರಿ? 25. ಡೈರೆಕ್ಟ್ 25ರಲ್ಲಿ ಅಥವಾ 5ರಲ್ಲಿ ಭಾಗ ಮಾಡ್ರಿ. 25 3 75, 15 ಉಳಿತು, 150 ಆಯ್ತು. 25 6 150, 36 ರೈಟ್ ಆನ್ಸರ್. 36 ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ರೀ? 36 ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಮೋರ್. ನೆಕ್ಸ್ಟ್ ಒಂದು ತರಗತಿಯಲ್ಲಿರುವ ಕ್ವಶನ್ ಸಿಂಪಲ್ ಅದಾವ್ರಿ, ಕರೆಕ್ಟ್ ಮಾಡಿ. ಒಂದು ತರಗತಿಯಲ್ಲಿರುವ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ವರ್ಷಗಳು. 16 ಇಯರ್ಸ್. 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. ಇನ್ನೊಮ್ಮೆ 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ವರ್ಷಗಳು. 16 ಇಯರ್ಸ್.
ಓಕೆ, ಅದರಲ್ಲಿ 21, ಅದರಲ್ಲಿ ಅಂತ ಒಂದು ವರ್ಡ್ ಹಾಕ್ರಿ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುದಿಲ್ಲ. ಅದರಲ್ಲಿ 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. 21 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷಗಳು. ಉಳಿದ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು? ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು? ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು? ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಎಷ್ಟು? ಕರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ, ಕರೆಕ್ಟ್ ಆಗಿ ಮೊತ್ತವಂತೂ ತಕ್ಕೊಳ್ಳೇಬೇಕು. ಚಟ್ರಿ ಅಲ್ರಿ ಕ್ವಶನ್ದಾಗ ನೋಡ್ರಿ ಸ್ವಲ್ಪ ವೇರಿಯೇಷನ್, ಅದು ಸ್ವಲ್ಪ ಚೇಂಜ್ ಅದು. ಹಾ ರೀ, ಹೌದ್ರಿ, ಯಾಕಂದ್ರೆ ಉಳಿದ ಅಂತಂದ ರಿಮೇನಿಂಗ್. ಇಲ್ಲಿ ಕೂಡ ಮೊತ್ತ ಏನ್ ಮಾಡ್ಬೇಕ್ರಿ? ಉಳಿದ ಮೊತ್ತ 19. ಎಸ್, ವೆರಿ ಗುಡ್. ಫಾಸ್ಟ್ ಆಗಿ 19 ರೀ. ಎಸ್. 35 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 16 ಅಂತಂದ್ರ ಮೊತ್ತ ಎಷ್ಟಾಗ್ತಾರಿ? 16 ಇಲ್ಲಿ 80, 16 3 48, 560. ಕರೆಕ್ಟ್ ರೀ? ಜಸ್ಟ್ ಗುಣಾಕಾರ ಮಾಡ್ಕೋಬೇಕ್ರಿ. ನಮ್ಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಲೇಬೇಕು. 21 ಇಂಟು 14 ಅಂದ್ರೆ ಎಷ್ಟಾಗ್ತಾರಿ? 294. 14 ಒಂದ್ಲೆ 14, 14 28, ಒಂದ್ ಕೈಲ 294. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರ ಎಲ್ಲಾ ಸಂಖ್ಯೆಗಳ ಸರಾಸರಿ ಅಂದ್ರೇನ್ರಿ? ಇಲ್ಲ, ಉಳಿದ ಅಂತಂದ್ರೆ ಏನ್ ಮಾಡ್ಬೇಕು ನಾವು? ಮೈನಸ್. ಯಾಕಂದ್ರ 35 ಸಂಖ್ಯೆಗಳ ಸರಾಸರಿ 16 ಒಳಗ ಅದ್ರಾಗಿನ ಸಂಖ್ಯೆ 21 ಅದಾವ. ಅದರ 21 ಸಂಖ್ಯೆಗಳ ಸರಾಸರಿ 14 ಅಂತಂದ್ರ ಉಳಿದವ ಎಷ್ಟು ಸಂಖ್ಯೆಗಳು? 14 ಸಂಖ್ಯೆಗಳು. ಇಲ್ಲಿ ಏನಾರ ಪ್ಲಸ್ ಮಾಡಿದ್ರೆ ರಾಂಗ್ ಆಗ್ತದೆ. ಪ್ಲಸ್ ಮಾಡಿದಾಗ ಮತ್ತೊಂದು ಏನಾರ ಆಪ್ಷನ್ದಾಗ ಆನ್ಸರ್ ಇತ್ತಂದ್ರೆ ಅದು ಬಹಳ ತೊಂದರೆ ಕೊಡ್ತದ್ರಿ. ಯಾಕಂತಂದ್ರ ಇದೇ ರೀತಿ ಮಾಡಿರ್ತೇವೆ ನಾವು. ಆಪ್ಷನ್ದಾಗ ಇಲ್ಲ ಅಂದ್ರೆ ಮತ್ತೆ ವಿಚಾರ ಮಾಡುವುದು ಒಂದು ಸೆಕೆಂಡ್. ಓಕೆ, ಬಟ್ ಇಲ್ಲಿ ಉಳಿದ ತಂದನ ರಿಮೈನಿಂಗ್ ನಂಬರ್ಸ್ ಏನು ಅಂದ್ರೆ 14. ಇಲ್ಲಿ ಮೊತ್ತ ಮಾಡ್ಬೇಕೇನ್ರಿ? ಇಲ್ಲ, ಎಲ್ಲಾ ಸಂಖ್ಯೆಗಳ ಸರಾಸರಿ ಅವನೇ ಕೊಟ್ಟಂಗಿದ್ದು 500. ಎಲ್ಲಾ ಸಂಖ್ಯೆಗಳ ಸರಾಸರಿ ಅವನೇ ಕೊಟ್ಟಂಗ 560. ಈಗ ಮೈನಸ್ ಮಾಡೋದ್ರೆ ಎಷ್ಟು ಬರ್ತಾರೆ? ಇದು 266. ಈಗ ನಮಗ್ ಕೇಳೇನ್ರಿ ಎವರೇಜ್ ಸರಾಸರಿ, ಈ ಉಳಿದ ಸಂಖ್ಯೆಗಳ ಸರಾಸರಿ. ಉಳಿದ ಸಂಖ್ಯೆಗಳ ಮೊತ್ತ ಎಷ್ಟ್ರಿ? 266 ಡಿವೈಡೆಡ್ ಬೈ 14. ಓಕೆ, 19 ಇಸ್ ದ ರೈಟ್ ಆನ್ಸರ್. 7 ಭಾಗ ಮಾಡ್ರಿ, ಇಲ್ಲ 14 ಡೈರೆಕ್ಟ್. 7 2 7 3 21, 7 8 56, 38 ಅರ್ಧ 19 ರೈಟ್ ಆನ್ಸರ್. 19 ರೈಟ್ ಆನ್ಸರ್. ಕರೆಕ್ಟ್ ರೀ? 19 ಇಸ್ ದ ರೈಟ್ ಆನ್ಸರ್. ತಿಳಿತಿರೋದು? ಜಸ್ಟ್ ಇಲ್ಲಿ ಏನಿಲ್ಲ, ಈ ಕ್ವಶನ್ ಎರಡು ಸೇಮ್ ಅದಾವ. ಬಟ್ ಇಲ್ಲಿ ಉಳಿದ ಸಂಖ್ಯೆಗಳ ತಂದಾಗ ನಾವು ಮೈನಸ್ ತಗೋಬೇಕು, ಎಲ್ಲಾ ಸಂಖ್ಯೆಗಳ ತಂದಾಗ ಪ್ಲಸ್ ಮಾಡ್ಕೋಬೇಕಾಗ್ತದೆ. ಓಕೆ, ಭಯಪಟ್ಟಲ್ರಿ, ಅರ್ಥ ಮಾಡ್ಕೋಬೇಕು ಕ್ವಶನ್ದಾಗ. ನೆಕ್ಸ್ಟ್ ಕ್ವಶನ್ ರೀ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ರಿ. 5 ಜನ ಸದಸ್ಯರುಳ್ಳ ಕುಟುಂಬದ ಸರಾಸರಿ ಮಾಸಿಕ ಆದಾಯ. 5 ಜನ ಸದಸ್ಯರುಳ್ಳ ಕುಟುಂಬದ ಸರಾಸರಿ ಮಾಸಿಕ ಆದಾಯ 2000 ರೂಪಾಯಿ. 5 ಜನ ಸದಸ್ಯರುಳ್ಳ ಕುಟುಂಬದ ಸರಾಸರಿ ಮಾಸಿಕ ಆದಾಯ 2000 rupees. ಆ ಕುಟುಂಬದಲ್ಲಿನ ಒಬ್ಬ ವ್ಯಕ್ತಿಯ ಆದಾಯವು ವರ್ಷಕ್ಕೆ 24,000 ರೂಪಾಯಿ ಹೆಚ್ಚಾದರೆ, ವರ್ಷಕ್ಕೆ 24,000 ರೂಪಾಯಿ ಹೆಚ್ಚಾದರೆ ಅದೇ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು?
ಅದೇ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ಇನ್ನೊಮ್ಮೆ ನೋಡ್ರಿ, 5 ಜನ ಸದಸ್ಯರುಳ್ಳ ಒಂದು ಕುಟುಂಬದ ಸರಾಸರಿ ಮಾಸಿಕ ಆದಾಯ 2,000 ರೂಪಾಯಿ. ಅದೇ ಕುಟುಂಬದ ಒಬ್ಬ ವ್ಯಕ್ತಿ ಆದಾಯವು ವರ್ಷಕ್ಕೆ 24,000 ರೂಪಾಯಿ ಹೆಚ್ಚಾದರೆ ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ಎಷ್ಟ್ರಿ? ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? 1 ನಿಮಿಷ ಟೈಮ್. ಸಿಂಪಲ್ ಅದ್ರಿ. ಆ ಮಾಸಿಕ ಅಂತಾರೆ ತಿಂಗಳದ ಆದಾಯ. ಐದು ಜನ ಸದಸ್ಯರುಳ್ಳ ಕುಟುಂಬದ ಸರಾಸರಿ ಮಾಸಿಕ ಆದಾಯ 2,000 ರೂಪಾಯಿ. ಅದೇ ಕುಟುಂಬದಲ್ಲಿನ ಒಬ್ಬ ವ್ಯಕ್ತಿ ಆದಾಯವು ವರ್ಷಕ್ಕೆ 24,000 ರೂಪಾಯಿ ಹೆಚ್ಚಾದರೆ ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ಅಲ್ರಿ, ನೋ, ಏನಿಲ್ರಿ, ಸಿಂಪಲ್ ಅದ, ಸ್ವಲ್ಪ ವಿಚಾರ ಮಾಡ್ರಿ ಅಷ್ಟೇ. ಯಾರು ಕೂಡ ಎಕ್ಸ್ಟ್ರಾ ಬರಾತಾರೇನ್ರಿ ಇಲ್ಲಿ ಈ ಕುಟುಂಬದಾಗ? ಇಲ್ಲ, ಅದು ಫಸ್ಟ್ ಬೆಲೆ ಆಗಿರ್ಬೇಕು. ಅವ್ರ ಸರಾಸರಿ ಆದಾಯ 2,000 ರೂಪಾಯಿ ಅದ ತಿಂಗಳಿಗೆ, ಮೊತ್ತ ನಾವು ತಕ್ಕೋಬೇಕು, ತಕ್ಕೊಳ್ಳೋನು. ಓಕೆ, ಆಮೇಲೆ ವರ್ಷಕ್ಕೆ ಏನದಲ್ರಿ, ಒಬ್ಬ ವ್ಯಕ್ತಿ ಆದಾಯ ಅದ್ರಾಗ ಹೆಚ್ಚಾಗ್ಯದ. ಎಷ್ಟು ಹೆಚ್ಚಾಗ್ಯದ? 24,000 ಹೆಚ್ಚಾಗ್ಯದ. ಓಕೆ, ಇಲ್ಲಿ ಕರೆಕ್ಟ್ ಆಗಿ ವಿಚಾರ ಮಾಡಿ ಆನ್ಸರ್ ಮಾಡ್ಬೇಕು. $4,000 ಎಷ್ಟ್ರಿ? 4,000 ಹೆಂಗತ್ತರಿ? ಆಗಲ್ರಿ. ಮೇಡಮ್, ಆನ್ಲೈನ್ದಾಗ ಯಾರ್ರಿ ಆನ್ಸರ್? ಎಷ್ಟ್ರಿ? 2,000 ರೀ? 3,500 ಅಲ್ರಿ? 2,000 ಹೆಂಗ್ರಿ? ಈಗ ಆಲ್ರೆಡಿ 2,000 ಅದ. ಸ್ವಲ್ಪ ಏನಾರ ಹೆಚ್ಚಿಗೆ ಆಗ್ಯದ, ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಿಲ್ರಿ? ಹಾ, ಇನ್ನು ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಡ್ರಿ ಆನ್ಸರ್. ಇನ್ನು ಹಾ, ನಾ ಹೇಳ್ರಿ ಈಗ 8,000 ಆಗಲ್ಲ. ಎಷ್ಟ್ರಿ? 2,000 ಅಲ್ರಿ? 4,400 ರೀ? ಅಲ್ರಿ, ಕೇಳ್ರಿ. ಓಕೆ, ಈಗ ಕೇಳ್ರಿ, ಎಷ್ಟ್ ಜನ ಅದಾರ್ರಿ? ಸರಾಸರಿ ಎಷ್ಟ್ ಅದ್ರಿ? 34,000 ಒಮ್ಮಲ್ಗೆ. ಅಷ್ಟಂತೂ ಆಗಲ್ರಿ, ಹಂಗ್ಯಾಂಗ ಸಾಧ್ಯ? ವರ್ಷಕ್ಕೆ 24,000 ಆಯತ್ರಿ, ಹೌದಲ್ರಿ? ನೋಡ್ರಿ, ಅಲ್ರಿ, ಸ್ವಲ್ಪ ಕೇಳ್ತೀರಿ ಈಗ. 5 ಜನ ಅದಾರ್ರಿ, ಅವ್ರದ್ದು ಸರಾಸರಿ ಆದಾಯ 2,000 ರೂಪಾಯಿ ಅದ ತಿಂಗಳಿಗೆ. ಮೊತ್ತ ಎಷ್ಟಾಗ್ತದ? 10,000. ಇಷ್ಟಂತೂ ಗೊತ್ತಾಯ್ತ್ರಿ. ನೆಕ್ಸ್ಟ್ ಅದ್ರಾಗ ಒಬ್ಬನ ಆದಾಯ ಏನದಲ್ರಿ, ವರ್ಷಕ್ಕೆ 24,000 ರೂಪಾಯಿ ಹೆಚ್ಚಾಗ್ಯದ. ವರ್ಷದ ಬೇಕಾಗಿಲ್ಲ, ತಿಂಗಳಿಗೆ ಎಷ್ಟಾಗ್ತದ? 2,000 ರೂಪಾಯಿ. ಟೋಟಲ್ ಮೊತ್ತ ಅಲ್ಲಿ ಎಷ್ಟಾಗೈತ್ರಿ? ಅವ್ರದ್ದು 10,000 ಆಗೈತ್ರಿ. ಇದೊಂದ್ 2,000 ಎಷ್ಟಾಯ್ತ್ರಿ? 12,000 ರೀ. ಎಷ್ಟ್ ಜನ ಅದಾರ್ರಿ? ಸರಾಸರಿ ಕೇಳೋಣ. 12,000ಕ್ಕೆ 5 ಭಾಗ ಮಾಡ್ರಿ, 2,400 ರೂಪಾಯಿ. ಕರೆಕ್ಟ್ ಆನ್ಸರ್. ಕರೆಕ್ಟ್ ರೀ? ನೋಡ್ರಿ, ಕ್ವಶನ್ ಏನದ ಅಷ್ಟು ತಿಳ್ಕೊಳ್ಳೋಣ ಅಷ್ಟೇ. 5 ಜನ ಸಂಖ್ಯೆ ಇಂಟು ಸರಾಸರಿ ಆದಾಯ, ಇದು ತಿಂಗಳು ಕೊಟ್ಟಾನ. ಎಷ್ಟಾಯ್ತ್ರಿ ಮೊತ್ತ? 10,000. ಇದು ಏನದಲ್ರಿ, ಯಾರು ಎಕ್ಸ್ಟ್ರಾ ಬರಾತಿಲ್ಲ, ಆದ್ರ ವರ್ಷಕ್ಕ ಒಬ್ಬ ವ್ಯಕ್ತಿ ಆದಾಯ ಏನದಲ್ರಿ, ವಾರ್ಷಿಕದ. ಇದು ಆನ್ಯುವಲಿ ವಾರ್ಷಿಕದ. ವರ್ಷಕ್ಕೆ 24,000 ರೂಪಾಯಿ ಆದ್ರ ತಿಂಗಳಿಗೆ ಎಷ್ಟ್ ಆದಂಗ ಐತ್ರಿ? 2,000 ರೂಪಾಯಿ. ಎದಕ್ಕ? 12 ಭಾಗ ಮಾಡ್ಬಿಡೋನ್ರಿ. ಒಂದ್ ವರ್ಷದಾಗ 12 ತಿಂಗಳು, 12 ಭಾಗ ಮಾಡಿದ್ರೆ ತಿಂಗಳಿಗೆ 2,000 ರೂಪಾಯಿ ಆದಂಗ. ಈಗ ಮೊತ್ತ ಮಾಡ್ಕೊಳ್ಳೋನ್ರಿ, ಎಷ್ಟಾಯ್ತ್ರಿ? 12,000 ರೂಪಾಯಿ ಟೋಟಲ್ ಮೊತ್ತ ಆಯ್ತು ತಿಂಗಳಿಗೆ. ಇದು ನಮಗೂ ತಿಂಗಳದಾಗೆ ಕೇಳೇನ್ರಿ, ತಿಂಗಳದ ಮೊತ್ತ. ಇದು ನಮಗ್ ತಿಂಗಳದ ಮೊತ್ತ ಕೇಳಿಲ್ರಿ. ಸರಾಸರಿ ಆದಾಯ ಮಾಸಿಕ ಕೇಳೇನ್. ಮಾಸಿಕ ಅಂದ್ರೆ ಏನು? ತಿಂಗಳಿಗೆ. ಎವರೇಜ್ ಇಜ್ಕೊಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಒಟ್ಟು ಮೊತ್ತ ಎಷ್ಟು ಬಂದ್ರಿ ತಿಂಗಳಿಗೆ? 12,000 ಡಿವೈಡೆಡ್ ಬೈ ಎಷ್ಟು? 5 ಜನ. ಯಾರು ಕೂಡ ಎಕ್ಸ್ಟ್ರಾ ಬಂದಿಲ್ರಿ, 5 ಜನ ಇರ್ತಾರೆ. ಓಕೆ, ಹಾಗಾಗಿ 5 2 10, 2 ಉಳಿತು 25, 5 4 20, 2 0, 2,400 ರೂಪಾಯಿ. 2,400 rupees.
ಇನ್ನು ಏನಾರು ಡೌಟ್ ಆದ್ರಿ ವೆರಿ ಸಿಂಪಲ್ ಕ್ವಶನ್. ಏನಾಯ್ತ್ರಿ ಏನಾಯ್ತ್ರಿ ಹಂಗ್ರಿ ಅಂದ್ರ ಕರೆಕ್ಟ್ ಮಾಡ್ಯಾರ್ರಿ ಆಮೇಲೆ ರಾಂಗ್ ಅವರೇ ಹಾಕೊಂಡ್ರ. 5 ಜನ 2,000 10,000 ಮೊತ್ತ ಒಬ್ಬೊಂದು ಆದಾಯ 24,000 ರೂಪಾಯಿ ವರ್ಷಕ್ಕ ನಾವು ಕನ್ವರ್ಟ್ ಮಾಡಬೇಕು ತಿಂಗಳಿಗೆ 12,000 ರೂಪಾಯಿ ಆಗ್ಯದ್ರಿ ಒಂದ್ ತಿಂಗಳಿಗೆ. ಟೋಟಲ್ ಎಷ್ಟ್ ಜನ ಅದಾರ್ರಿ 5 ಜನಕ್ಕೆ ಅಂತಾರೆ ಎಷ್ಟು ಬರ್ತದ ಅವ್ರಿಗೆ ಪ್ರತಿಯೊಬ್ಬರದು 2,400 ರೂಪಾಯಿ ಆದಾಯ ಬರ್ತದೆ. ನೆಕ್ಸ್ಟ್ ಸೇಮ್ ಕ್ವಶನ್ ಅದ್ರಿ ಇದು UPSC ದಾಗ ಕೇಳಿಲ್ಲ. ಇದೇ ಸೇಮ್ ಕಾನ್ಸೆಪ್ಟ್ ಅದು 1 ಸೆಕೆಂಡ್ ದಾಗ ಆನ್ಸರ್ ಹೇಳ್ಬೋದು ನೀವು. ಬರ್ಕೋರಿ 5 ಜನ ಸದಸ್ಯರುಳ್ಳ ಒಂದು ಕುಟುಂಬದ ಸರಾಸರಿ ಮಾಸಿಕ ಆದಾಯ 5 ಜನ ಸದಸ್ಯರುಳ್ಳ ಒಂದು ಕುಟುಂಬದ ಸರಾಸರಿ ಮಾಸಿಕ ಆದಾಯ 10,000 ರೂಪಾಯಿ. ಚಲೋ ಕುಟುಂಬದ್ರಿ ಓಕೆ ಗಳಿಕೆ ಚಲೋ ಅದು 10,000. 5 ಜನ ಸದಸ್ಯರುಳ್ಳ ಒಂದು ಕುಟುಂಬದ ಸರಾಸರಿ ಮಾಸಿಕ ಆದಾಯ 10,000 ರೂಪಾಯಿ 10,000 rupees. ಆ ಕುಟುಂಬದಲ್ಲಿನ ಒಬ್ಬ ಸದಸ್ಯನ ಆದಾಯವು ಸೇಮ್ ಮ್ಯಾಗಿನ್ ಕ್ವಶನ್ ಅದೇ. ಆ ಕುಟುಂಬದಲ್ಲಿನ ಒಬ್ಬ ಸದಸ್ಯನ ಆದಾಯವು ವರ್ಷಕ್ಕೆ 1,20,000 ರೂಪಾಯಿ ಹೆಚ್ಚಾದರೆ ವರ್ಷಕ್ಕೆ 1,20,000 ರೂಪಾಯಿ ಹೆಚ್ಚಾದರೆ ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ವರ್ಷಕ್ಕೆ 1,20,000 ರೂಪಾಯಿ ಹೆಚ್ಚಾದರೆ ಆ ಕುಟುಂಬದ ಸರಾಸರಿ ಮಾಸಿಕ ಆದಾಯ ಎಷ್ಟು? ಏನ್ರಿ ಇನ್ನೊಮ್ಮೆ ನೋಡ್ರಿ ಕರೆಕ್ಟ್ ಆಗಿ ಮಾಡ್ರಿ. 4,000 ರೀ. ಹೀಗೆ 10,000 ಹೆಚ್ಚಿಗೆ ಆಗ್ಬೇಕಲ್ರಿ ಆನ್ಸರ್. 12,000 ರೂಪಾಯಿ 12,000 rupees ಆಗ್ತದೆ. ಓಕೆ UPSC ಕ್ವಶನ್ 2016 ಕ್ವಶನ್ ಅದ್ರಿ. ಇದನ್ನು ಸೇಮೇ ಅದು. ಓಕೆ ನೋಡ್ರಿ 5 ಜನ 10,000 ರೂಪಾಯಿ ಅಂತಂದ್ರೆ ಎಷ್ಟಾಯ್ತ್ರಿ? 50,000 ಆಯ್ತ್ರಿ. ಇದು ಆನ್ಯುವಲಿ ವರ್ಷಕ್ಕೆ ಅದ್ರಿ. ಈಗ ನಾವೇನ್ ಮಾಡೋನ್ರಿ ತಿಂಗಳು ಮಾಡ್ಕೊಳ್ಳೋಣ. ಎಷ್ಟ್ ಆತಾರ ಇದು? 12,000 ರೂಪಾಯಿ ಆತರಿ. ಸಾರಿ 10,000 ರೂಪಾಯಿ ಆಗ್ತದೆ. 10,000 ರೂಪಾಯಿ ಆಗ್ತದೆ. ಟೋಟಲ್ ಮೊತ್ತ ಎಷ್ಟ್ ಆತಾರಿ? 60,000 60,000. ನಮಗೇನ್ ಕೇಳ್ಯಾನ್ರಿ? ಎವರೇಜ್. ಎವರೇಜ್ ಇಸ್ ಈಕ್ವಲ್ ಟು ಏನ್ರಿ? ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ 60,000 ಅದ. ಅಷ್ಟು ಎಷ್ಟು ಜನ ಅದಾರ್ರಿ? 5 ಜನ. ಇಲ್ಲಿ 12 ನೋಡಿ, ಇಲ್ಲಿನ 12 ಮಾಡ್ಬೇಡ್ರಿ ಮತ್ತೆ. ಕರೆಕ್ಟ್ ರೀ? ಹಾ ಎಷ್ಟ್ ಆತಾರಿ? 5 ಒಂದಲೇ 5 5 ಎರಡ್ಲೆ 10 2 0 ಉಳ್ದಾವ್. 12,000 ರೂಪಾಯಿ ಮಾತ್ರ. 12,000 rupees. ಅರ್ಥ ಆಯ್ತ್ರಿ? ಎರಡು ಕ್ವಶನ್ ಸೇಮ್ ಅದಾವ. ಇಲ್ಲಿ ಅನ್ಯುವಲಿ ಕೊಟ್ಟಿದ್ದ ನಾವು ತಿಂಗಳಿಗೆ ಮಾಡ್ಕೋಬೇಕು ಅಷ್ಟೇ ವ್ಯತ್ಯಾಸ. ಆಮೇಲೆ ಒಟ್ಟು ತಿಂಗಳಿಗೆ ಒಟ್ಟು 60,000 ರೂಪಾಯಿ ಒಂದ್ ತಿಂಗಳಿಗೆ ಆಯ್ತು ತಿಳ್ಕೊರಿ. ಎಷ್ಟ್ ಮಂದಿಗೆ ಹಂಚ್ಬೇಕು ನಾವು? 5 ಮಂದಿಗೆ ಹಂಚ್ಬೇಕು. ಸರಾಸರಿ ಅಂದ್ರೆ ಏನು ಡಿಸ್ಟ್ರಿಬ್ಯೂಷನ್. ಓಕೆ ಎಷ್ಟೆಷ್ಟು ಬರ್ತಾರೆ? 12,000 ರೂಪಾಯಿ ಬರ್ತದೆ. ಅರ್ಥ ಆಯ್ತಿರೋದು? ನೆಕ್ಸ್ಟ್ ಇನ್ಫೋಸಿಸ್ ಕಂಪನಿಯಲ್ಲಿನ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಕ್ವಶನ್. ಬರ್ಕೊಂಡಿಲ್ರಿ? ಬರ್ಕೋರಲ್ಲ. ಎರಡು ಸೇಮ್ ಅದಾವ್ರಿ. ಕ್ವಶನ್ ಹೇಳ್ರಿ. ಇನ್ಫೋಸಿಸ್ ಕಂಪನಿಯಲ್ಲಿನ 10 ಜನ ಉದ್ಯೋಗಿಗಳ ಸರಾಸರಿ ಮಾಸಿಕ ಆದಾಯ, ಸರಾಸರಿ ಮಾಸಿಕ ಸಂಬಳ ಅಂದ್ರೆ ಸರಾಸರಿ ಮಾಸಿಕ ಸಂಬಳ ಕಂಪನಿ ಒಳಗೆ ಇನ್ಕಮ್ ಇರ್ತದೇನ್ರಿ? ಸ್ಯಾಲ್ರಿ ಇರ್ತದೆ. ಓಕೆ ಹಾಗಾಗಿ ಇನ್ನೊಮ್ಮೆ ರೀ 10 ಜನ ಇನ್ಫೋಸಿಸ್ ಕಂಪನಿಯಲ್ಲಿನ 10 ಜನ ಉದ್ಯೋಗಿಗಳ ಸರಾಸರಿ ಮಾಸಿಕ ಸಂಬಳ 25,000. 25,000
ಹಾಗೂ ವಿಪ್ರೋ ಕಂಪನಿಯಲ್ಲಿನ 15 ಜನ ಉದ್ಯೋಗಿಗಳ ಸರಾಸರಿ ಮಾಸಿಕ ಸಂಬಳ. ವಿಪ್ರೋ ಕಂಪನಿಯಲ್ಲಿನ 15 ಜನ ಉದ್ಯೋಗಿಗಳ ಸರಾಸರಿ ಮಾಸಿಕ ಸಂಬಳ 20,000 ರೂಪಾಯಿ. 20,000 ರೂಪಾಯಿ. ಹಾಗಾದರೆ ಎಲ್ಲ ಉದ್ಯೋಗಿಗಳ ಸರಾಸರಿ ಮಾಸಿಕ ಸಂಬಳ ಎಷ್ಟು? ಹಾಗಾದ್ರೆ ಎಲ್ಲ ಉದ್ಯೋಗಿಗಳ ಸರಾಸರಿ ಮಾಸಿಕ ಸಂಬಳ ಎಷ್ಟು? ಇದು ಏನು ಇಲ್ರಿ, ಸಿಂಪಲ್ ಅದ ಕ್ವಶನ್. ಎಸ್, ಇನ್ನಾಗ ಸಂಖ್ಯೆಗಳು ಸಣ್ಣ ಕೊಟ್ಟಿದ್ದ. 6 ಸಂಖ್ಯೆಗಳ ಸರಾಸರಿ 4, 4 ಸಂಖ್ಯೆಗಳ ಸರಾಸರಿ 6 ಕೊಟ್ಟಿದ್ದ. ಇಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಕೊಟ್ಟವ್ರಿ. ಏನದ ಸ್ಯಾಲ್ರಿ ಅದ. ಹಾಗಾಗಿ ನಾವು ಮೊತ್ತವನ್ನ ಕಂಡುಹಿಡ್ಕೋಬೇಕು. ಎಷ್ಟ್ರಿ? 22,000 ಆಗ್ತದೆ. ಕರೆಕ್ಟ್ ರೀ? ಈಗ ನೋಡ್ರಿ, 10 ಜನ ಅದಾರ. ಅವ್ರ ಸರಾಸರಿ ಸಂಬಳ ಎಷ್ಟಾದ್ರಿ? 25,000. ಮೊತ್ತ ಎಷ್ಟ್ ಆತರಿ? 2.5 ಲಕ್ಷ ಆತರಿ. 2,50,000. ನೆಕ್ಸ್ಟ್ ಇದು ಎಷ್ಟಾತರಿ? 3 ಲಕ್ಷ ರೂಪಾಯಿ. ಒಟ್ಟು ಮೊತ್ತ ಎಷ್ಟಾಯ್ತ್ರಿ? 5,50,000. 5.5 ಲಕ್ಷ ರೂಪಾಯಿ. ಅಷ್ಟು ಎಷ್ಟು ಜನ ಅದಾರ್ರಿ? 25. ನಮಗೇನ್ ಕೇಳನ್ರಿ? ಎವರೇಜ್. ನಾ ಶಾರ್ಟ್ ದಾಗ ಬರಿತೀನಿ. AVG ಅಂದ್ರೆ ಎವರೇಜ್ ಅಂದಂಗ ಸರಾಸರಿ ಇಸ್ಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಅಷ್ಟು ಮೊತ್ತ ಎಷ್ಟದ್ರಿ? 5,50,000. ಒಟ್ಟು ಎಷ್ಟು ಜನ ಅದಾರ್ರಿ? 25 ಜನ ಅದಾರಿ ಎಲ್ಲಾ ಉದ್ಯೋಗಿಗಳು. ಭಾಗ ಮಾಡೋಣ್ರಿ ಡೈರೆಕ್ಟ್. 25ರಲ್ಲಿ 25 2ಲೆ 50, 5 ಉಳಿತು 50 ಆಯ್ತು. ಮತ್ತೆ 25 2ಲೆ 22 30 22,000 ರೂಪಾಯಿ. 22,000 rupees. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಕ್ಲಾಸ್ ದಾಗ ರಿಮೈನಿಂಗ್ ಕ್ಲಾಸ್ ಮಾಡೋಣ್ರಿ. ಕ್ರಮಾನುಗತ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ, ಆಮೇಲೆ ಎವರೇಜ್ ದಾಗ ಮತ್ತೆ ಬೇರೆ ಕಾನ್ಸೆಪ್ಟ್ಗಳು ಅದೇ ಇರ್ತವ್ರಿ. ಕಾನ್ಸೆಪ್ಟ್ ಅಲ್ಲಕ್ಕೇನು ಎರಡೇ ಫಾರ್ಮುಲಾ ಇಲ್ಲಿ. ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ, ಮೊತ್ತ ಈಕ್ವಲ್ ಟು ಸಂಖ್ಯೆ ಇಂಟು ಸರಾಸರಿ, ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಇವು ಎರಡೇ ಕಾನ್ಸೆಪ್ಟ್ ಮೇಲೆ ಆಗ್ತಾವ. ನೆಕ್ಸ್ಟ್ ಕ್ಲಾಸ್ ದಾಗ ನಾವು ಕಾನ್ಸಿಕ್ಯೂಟಿವ್ ನಂಬರ್ಸ್ ನೋಡೋದು. ಅದ್ರ ಮೇಲೆ ಸರಾಸರಿ ಯಾವ ರೀತಿ ಇರ್ತದ, ಯಾವ ರೀತಿ ಕ್ವಶನ್ಸ್ ಗಳು ಬರಬಹುದು, ಎಲ್ಲವೂ ಕೂಡ ನೋಡೋಣ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಕ್ಲಾಸ್ ಕೂಡ ಸರಾಸರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರ್ತದೆ. ಓಕೆ. ಥ್ಯಾಂಕ್ ಯು.